ಮಿಡಲ್ ಕ್ಲಾಸ್ ಜನರು ಯಾವುದೇ ಕಾರಣಕ್ಕೂ ಈ ಚಲ್ತಾ ಹೇ ಧೋರಣೆ ಇಟ್ಕೋಬಾರ್ದು. ಮನಿ ಇಸ್ ಅ ಮೈಂಡ್ ಸೆಟ್. ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸಣ್ಣ ಪ್ರಯತ್ನದಿಂದಲೂ ದೊಡ್ಡ ಸಾಧನೆಯನ್ನು, ದೊಡ್ಡ ಮೊತ್ತವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಬಡವರಾಗಿಯೇ ಹುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ. ಆದರೆ ಬಡವರಾಗಿಯೇ ಈ ಭೂಮಿಯನ್ನು ತ್ಯಜಿಸಿದ್ರೆ ಅದು ನಿಮ್ಮ ತಪ್ಪು. ಮಗನ ಮದುವೆ ಮಾಡಬೇಕು, ಜಮೀನು ಮಾರ್ತೀನಿ. ಮಗಳ ಮದುವೆ ಮಾಡಬೇಕು, ಜಮೀನು ಮಾರ್ತೀನಿ. ಮನೆ ಕಟ್ಟಿಸ್ಬೇಕು, ಜಮೀನು ಮಾರ್ತೀನಿ. ಎಂಥ ಮೂರ್ಖತನ ಅಲ್ವಾ? ಭೂಮಿ ಮೇಲಿನ ಅತಿ ದೊಡ್ಡ ಹೂಡಿಕೆ ಭೂಮಿಯೇ ಆಗಿದೆ. ತುಂಬಿದ ಕೊಡದಿಂದ ನೀರು ಕೊಡ್ಬೋದು, ಖಾಲಿ ಕೊಡದಿಂದ ಹೆಂಗೆ ನೀರು ಕೊಡ್ತೀರಿ? ಈಗ ನಮ್ಮ ಆಫೀಸಲ್ಲಿ ನಂಗೆ ಸಂಬಳ ಕೊಡಬೇಕು ಅಂದರೆ ನಾನು ಆಫೀಸಿಗೆ ಬರಬೇಕು, 9 ತಾಸು ಕೆಲಸ ಮಾಡಬೇಕು, ಆವಾಗ ಸಂಬಳ ಕೊಡ್ತಾರೆ. ಅಲ್ಲಿ ನಿಮಗೆ ಪ್ಯಾಸಿವ್ ಇನ್ಕಮಲ್ಲಿ ನೀವು ಕೆಲಸ ಮಾಡಬೇಕಾಗಿಲ್ಲ. ನೀವು ಹೂಡಿಕೆ ಮಾಡಿದ ಹಣ ನಿಮಗಾಗಿ ದುಡಿಯುತ್ತಿರುತ್ತೆ, ಬೆಳೆಯುತ್ತಿರುತ್ತೆ. ನಿಮ್ಮ ಮಕ್ಕಳನ್ನು ನೀವು ರಿಟೈರ್ಮೆಂಟ್ ಫಂಡ್ ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ನೀವು ತಪ್ಪು ಮಾಡ್ತಿದ್ದೀರಾ. ನಮ್ಮೆಲ್ಲರಿಗೂ ಗೊತ್ತಿರೋದು ವಿರಾಟ್ ಕೊಹ್ಲಿ ಒಬ್ಬ ಕ್ರಿಕೆಟರ್ ಆಗಿ. ಆದರೆ ವಿರಾಟ್ ಕೊಹ್ಲಿ ಒಬ್ಬ ಬಿಸ್ನೆಸ್ ಮೆನ್, ಒಬ್ಬ ಇನ್ವೆಸ್ಟರ್, ಒಬ್ಬ ಸ್ಕಿಲ್ ಮಾಸ್ಟರ್. ಓದಕ್ಕೆ ಬರೆಯೋಕ್ಕೆ ಬರೋರ ಸಂಖ್ಯೆ 76% ಇದೆ. ಹಣಕಾಸು ಸಾಕ್ಷರತೆಯ ಪ್ರಮಾಣ ಕರ್ನಾಟಕದಲ್ಲಿ 25ರಿಂದ 26% ಇದೆ. ಬಹಳಷ್ಟು ದೊಡ್ಡ ಸಿರಿವಂತರ ಯಶಸ್ಸಿನ ಗುಟ್ಟುಗಳನ್ನು ಇಲ್ಲಿ ನಾವು ಮಾತಾಡ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಇವತ್ತಿನ ದಿನದಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟು ದುಡಿತೀವಿ, ಬೆವರು ಸುರಿಸಿ ಸಂಪಾದಿಸ್ತೀವಿ. ಆದರೆ ಮಂತ್ ಎಂಡ್ ಅಂತ ಹೇಳಿ ಬಂದಾಗ ನಮ್ಮ ಕೈಯಲ್ಲಿ 1 ರೂಪಾಯಿನೂ ಕೂಡ ಇರೋದಿಲ್ಲ, ನಯಾ ಪೈಸೆ ಇರೋದಿಲ್ಲ. ಹೌದು, ಇಷ್ಟೆಲ್ಲ ಕಷ್ಟಪಟ್ಟು ದುಡಿದಂಥ ಹಣ ಎಲ್ಲಿಗೋಯ್ತು, ಹೇಗೆ ಖರ್ಚಾಯಿತು ಅಂತ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ. ಈ ಬಡ ಮಧ್ಯಮ ವರ್ಗದವರ ಬದುಕು ಹೇಗಾಗಿದೆ ಅಂತ ಹೇಳಿದ್ರೆ ಸಂಬಳಕ್ಕೋಸ್ಕರ ಒದ್ದಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಿದ್ರೆ ಬಡ ಮಧ್ಯಮ ವರ್ಗದವರು ಆರ್ಥಿಕ ಶಿಸ್ತನ್ನು ಅಳವಡಿಸ್ಕೊಂಡ್ರೆ, ರೂಢಿಸ್ಕೊಂಡ್ರೆ ಸಿರಿವಂತರಾಗೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ನಾನು ಅವರನ್ನು ವೆಲ್ಕಮ್ ಮಾಡಿ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷತೆ ಇದೆ. ಅದೇನು ಅಂತ ಹೇಳಿದ್ರೆ ಈ ಪುಸ್ತಕ ಮಿಡಲ್ ಕ್ಲಾಸ್ ಟು ರಿಚ್, ಸಿರಿವಂತಿಕೆಗೆ ರಾಜಮಾರ್ಗ ಅಂತ. ಇದನ್ನು ಬರೆದಿರುವಂಥವ್ರು ಬೇರೆ ಯಾರು ಕೂಡ ಅಲ್ಲ, ಶರತ್ MS ಅವರೇ. ಯಾಕಂದರೆ ನೋಡಿ, ಇವತ್ತಿನ ದಿನದಲ್ಲಿ ಹೇಗಾಗಿದೆ ಬಡ ಮತ್ತು ಮಧ್ಯಮ ವರ್ಗದವರ ಪರಿಸ್ಥಿತಿ ಅಂತ ಹೇಳಿದ್ರೆ ಹಣಕಾಸಿನ ಸಾಕ್ಷರತೆ ತುಂಬ ಕೊರತೆ ಇದೆ ಅವರಿಗೆ. ಶಾಲಾ ಕಾಲೇಜುಗಳಲ್ಲೂ ಅದು ಸಿಗೋದೇ ಇಲ್ಲ. ಹಾಗಾಗಿನೇ ಅದನ್ನು ಮನಸ್ಸಲ್ಲಿಟ್ಕೊಂಡು ಸಾಕಷ್ಟು ರಿಸರ್ಚ್ ಮಾಡಿ ಅನುಭವವನ್ನು ಗಳಿಸಿ ಅನುಭವದಿಂದ ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕ ನಿಮಗೆ ರಾಜ್ಯದ ಎಲ್ಲ ಪ್ರಮುಖ ಮಳಿಗೆಗಳಲ್ಲಿ ಸಿಗುತ್ತೆ. ಹಾಗೆಯೇ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಪುಸ್ತಕ ಮಳಿಗೆಗಳಿಂದ ಪುಸ್ತಕಗಳನ್ನು ಖರೀದಿಸಬಹುದು. ಅದೇ ಥರ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಈ ಪುಸ್ತಕವನ್ನು ನೀವು ಪಡೆಯೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಮತ್ತೆ ಆಗ್ತಾಡ ಶರತ್ ಅವರನ್ನ ವೆಲ್ಕಮ್ ಮಾಡೋಣ. ಅವ್ರ ಜೊತೆಗೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ, ಇನ್ ಡೀಟೇಲ್ ಆಗಿ ಮಾತಾಡೋಣ. ಈ ಪುಸ್ತಕದ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಮೊದಲನೇದಾಗಿ ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್. ಯಾಕಂದ್ರೆ ಬಡ ಮಧ್ಯಮ ವರ್ಗದವರಿಗೆ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಜ್ಞಾನ ಸಿಗೋದಿಲ್ಲ. ಅವರು ಕಾಯ್ತಾ ಇರ್ತಾರೆ ಎಲ್ಲಿಂದ ಸಿಗುತ್ತಾ ಅಂತ. ಸೊ ಅಂತಹ ಒಂದು ಅದ್ಭುತವಾದಂಥ ಪುಸ್ತಕವನ್ನು ಕೊಟ್ಟಿದ್ದೀರಿ, ಅದಕ್ಕೆ ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು ಶೇಷ. ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು. ಏನಂತ ಹೇಳಿದ್ರೆ, ನೀವು ಈ ಹಿಂದೆ ಬರೆದಿರುವಂಥ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸು, ಮನಿ ಸೀಕ್ರೆಟ್ಸು, ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ, ಈಗ ಮಿಡಲ್ ಕ್ಲಾಸ್ ಟು ರಿಚ್ಚು. ಸೊ ಈ ಪುಸ್ತಕಗಳನ್ನು ಓದಿದಾಗ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ನಮ್ಮಂಥ ಬಡ ಮಧ್ಯಮ ವರ್ಗದ ಜನರು ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಅಜ್ಞಾನಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಜ್ಞಾನಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ, ಬಟ್ ಸಿಗಲ್ಲ, ಅಥವಾ ಸಿಕ್ಕಿದ್ದನ್ನು ಅರಗಿಸ್ಕೊಳ್ಳೋದಕ್ಕೆ ನಮಗಾಗಲ್ಲ. ಅಂಥ ಸಂದರ್ಭದಲ್ಲಿ ನೀವು ಈ ಪುಸ್ತಕಗಳನ್ನು ತಂದಿದ್ದೀರಲ್ಲ, ಇದು ಹೇಗೆ ಅಂತ, ಈ ಥಾಟ್ ಪ್ರೋಸೆಸ್ ಹೆಂಗೆ, ನಿಮ್ಮದೇ ಅನುಭವನ ಹೆಂಗೆ ಅಂತ? ನೋಡಿ ಶೇಷ, ನಾನು ಮೂಲತಃ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥ ವ್ಯಕ್ತಿ. ನನಗೆ ಬಡವರ ಸಂಕಷ್ಟ ಏನು, ಮಧ್ಯಮ ವರ್ಗದ ನೋವುಗಳೇನು, ಕೆಳ ಮಧ್ಯಮ ವರ್ಗದವರ ನೋವೇನು, ಇದೆಲ್ಲವನ್ನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ಇದೆಲ್ಲ ಆದ ನಂತರ ಬೆಂಗಳೂರಿಗೆ ಬಂದ ನಂತರ ನಾನು ಒಂದು 15-16 ವರ್ಷ ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳಲ್ಲಿ, ಸುದ್ದಿ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀನಿ. ಆ ನಂತರ ನನಗೆ ಸಿಕ್ಕಂಥ ಅವಕಾಶ, ಒಂದು 5 ವರ್ಷಗಳ ಕಾಲ ನಾನೊಂದು ಪರ್ಸ್ನಲ್ ಫಿನಾನ್ಸ್ ಕಂಪ್ನಿನಲ್ಲಿ ಕಂಟೆಂಟ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದೆ. ಕಂಟೆಂಟ್ ಹೆಡ್ ಆಗಿ ಕೆಲಸ ಮಾಡುವಂಥ ಪ್ರಕ್ರಿಯೆಯಲ್ಲಿ ನನಗೆ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ, ನಾವು ಅಷ್ಟೆಲ್ಲ ಓದಿರ್ಬೋದು, ಬರೆದಿರ್ಬೋದು, 18-19 ವರ್ಷ ವಿದ್ಯಾಭ್ಯಾಸ ಮಾಡಿರ್ಬೋದು, ಆದರೆ ನಮಗೆ ಹಣಕಾಸು ನಿರ್ವಹಣೆನೇ ಗೊತ್ತಿಲ್ಲ. ನಾವು ಕಲಿತುಕೊಳ್ಳದೆ ಇದ್ದರೆ
ಇದರಿಂದ ತುಂಬ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮತ್ತೆ ನಾನು ಆ ಪರ್ಸನಲ್ ಫಿನಾನ್ಸ್ ಕಂಪನಿಗೆ ಸೇರ್ಕೊಂಡ ನಂತರ ನನ್ನ ಬದುಕಿನಲ್ಲಿ ಸಾಕಷ್ಟು ಆರ್ಥಿಕವಾಗಿ ಸುಧಾರಣೆ ಆಗಲಿಕ್ಕೆ ಶುರು ಆಯಿತು. ಮನಿ ಮ್ಯಾನೇಜ್ಮೆಂಟನ್ನು ನಾನು ಕಲ್ತದ್ದನ್ನು ಅಳವಡಿಸ್ಕೊಂಡ್ರ ಫಲವನ್ನು ನಾನೀಗ ಪಡಿತಾ ಇದ್ದೀನಿ. ಇದು ಇಷ್ಟೆಲ್ಲ ಸಿಕ್ಕ ಮೇಲೆ ನನಗನ್ಸಿದ್ದು ಈ ಜ್ಞಾನ ಕನ್ನಡದ ಸಾಮಾನ್ಯ ಓದುಗರಿಗೆ ಸಿಗ್ತಿಲ್ಲ, ಸಾಮಾನ್ಯ ಜನರಿಗೆ ಸಿಗ್ತಿಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಏನಾಗ್ತಿದೆ, ಇಂಗ್ಲೀಷ್ನಲ್ಲಿ ನೀವು ಹೋದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ 10 ಪುಸ್ತಕಗಳಿವೆ, ಅಥವಾ ಮಿಡ್ಲ್ ಕ್ಲಾಸ್ ಕುರಿತಾಗಿ 10 ಪುಸ್ತಕಗಳಿವೆ. ಆದರೆ ಕನ್ನಡದಲ್ಲಿ ಬಹಳ ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಈ ಕಬ್ಬಿಣದ ಕಡಲೆ ಅಂತ ಅನಿಸುವ ಮನಿ ಮ್ಯಾನೇಜ್ಮೆಂಟನ್ನು ಬಹಳ ಸಲೀಸು ಅನಿಸುವ ಹಾಗೆ ಇರುವಂಥ ಪುಸ್ತಕಗಳ ಸಂಖ್ಯೆ ಕಡಿಮೆ. ಈಗೀಗ ಬೇರೆಯವರು ಬರಿತಿದ್ದಾರೆ, ನಾನು ಒಬ್ಬನೇ ಬರಿತಿದ್ದೀನಿ ಅಂತೇಳಿ ನಾನು ಹೇಳ್ತಿಲ್ಲ. ಆದರೆ ಒಟ್ಟಾರೆ ನೋಡಿದಾಗ ಈ ಪರ್ಸನಲ್ ಫಿನಾನ್ಸ್ ಸ್ಪೇಸ್ನಲ್ಲಿ ಸರಳ, ಸ್ಪಷ್ಟ ಮತ್ತು ಏನಂತ ಹೇಳಿದ್ರೆ ಅಥೆಂಟಿಕ್ ಬುಕ್ಸು ತುಂಬ ಕಡಿಮೆ. ಇದರ ಗ್ಯಾಪನ್ನು ಫಿಲ್ ಮಾಡೋದ್ರ ಮೂಲಕ ಕನ್ನಡಿಗರಲ್ಲಿ ಒಂದು ಹಣಕಾಸು ಸಾಕ್ಷರತೆಯನ್ನು ಮೂಡಿಸಬೇಕು ಅನ್ನೋ ಕಲ್ಪನೆ ನನಗೆ ಬಂತು. ನನಗೆ ಆದ ಅನುಕೂಲ ಅಥವಾ ಲಾಭ ಜನಸಾಮಾನ್ಯರಿಗೂ ಸಿಕ್ಕರೆ ಅನುಕೂಲ ಆಗುತ್ತಲ್ವ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅಂಕಣಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ವಿಜಯ ಕರ್ನಾಟಕ ಮನಿಯಲ್ಲಿ, ಪ್ರಜಾವಾಣಿಯಲ್ಲಿ ಅಂಕಣಗಳನ್ನು ಬರೆದಿದ್ದೀನಿ ಹಿಂದೆ. ಆ ನಂತರದಲ್ಲಿ ಪುಸ್ತಕಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಪುಸ್ತಕಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ಮೇಲೆ ಜನರಿಗೆ ಇದು ತಲುಪ್ತಿದೆ ಅಂತ ಗೊತ್ತಾಯಿತು. ಹಾಗಾಗಿ ಇನ್ನೊಂದು 2 ಪುಸ್ತಕಗಳನ್ನು ಬರೆದೆ. ಇದು 3ನೇ ಪುಸ್ತಕ. ಅಷ್ಟೇ ಅಲ್ಲ, ವಿಡಿಯೋಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಇದೆಲ್ಲವನ್ನು ನಾನು ಮಾಡಲಿಕ್ಕೆ ಶುರು ಮಾಡಿದ್ದು ನನಗೆ ಸಿಕ್ಕಂಥ ಅನುಕೂಲ ಬೇರೆಯವ್ರಿಗೂ ಸಿಗಲಿ ಅಂಥೇಳಿ ಆ ದೃಷ್ಟಿಕೋನದಲ್ಲಿ ಶುರುವಾಗಿದ್ದು ಈಗ ಅಕ್ಷರದ ರೂಪ ಪಡೆದು ಮತ್ತೊಂದು ಪುಸ್ತಕ ಆಗಿ ಬಂದು ನಿಂತಿದೆ. ನಾನೊಂದು ಕ್ವಿಕ್ಕಾಗಿ ಈ ಬುಕ್ಕಲ್ಲಿ ಏನಿದೆ ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ನೋಡಿ, ಮಧ್ಯಮ ವರ್ಗದವರು ಏನಪ್ಪ ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ನಾನು ಇನ್ನೊಂದು ಹಂತಕ್ಕೆ ಹೋಗಬೇಕು, ನಾನು ಇನ್ನೊಂದು ಮೆಟ್ಟಿಲನ್ನ ಹತ್ತಬೇಕು, ಮೇಲ್ಮಧ್ಯಮ ವರ್ಗಕ್ಕೆ ಹೋಗಬೇಕು, ಸ್ಥಿತಿವಂತ ಆಗಬೇಕು, ನನ್ನ ಸಂಕಷ್ಟಗಳು ಪಾರಾಗಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಹಾಗೇನೆ ಬಡವರ್ಗದಲ್ಲಿರೋರು, ಕೆಳಮಧ್ಯಮ ವರ್ಗದಲ್ಲಿರೋರು ನಾನು ನನ್ನ ಜೀವನದಲ್ಲಿ ಇನ್ನೊಂದು ಮೆಟ್ಟಲನ್ನ ಹತ್ತಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಪಡ್ತಿರ್ತಾರೆ. ಇವರೆಲ್ಲರಿಗೂ ಮೂಲವಾಗಿ ಬೇಕಾಗಿರೋದು ಹಣಕಾಸು ಸಾಕ್ಷರತೆ. ಯಾಕೆ ಅಂತ ನೀವು ಕೇಳ್ಬೋದು. 18-19 ವರ್ಷ ಓದ್ತೀವಲ್ಲ, ನಮ್ಮ ಶಿಕ್ಷಣದ ಯಾವ ಹಂತದಲ್ಲೂ ನಾವು ಮನಿ ಮ್ಯಾನೇಜ್ಮೆಂಟನ್ನು ಕಲಿಯಲ್ಲ. ಒಟ್ಟು ಸಾಕ್ಷರತೆ ಅಂದರೆ ಓದಕ್ಕೆ ಬರೆಯೋಕ್ಕೆ ಬರೋರ ಸಂಖ್ಯೆ 76% ಇದೆ. ಹಣಕಾಸು ಸಾಕ್ಷರತೆಯ ಪ್ರಮಾಣ ಕರ್ನಾಟಕದಲ್ಲಿ 25-26% ಇದೆ. ಅಂದರೆ 100ರಲ್ಲಿ 25 ಜನಕ್ಕೆ ಮಾತ್ರ ಒಂದಿಷ್ಟು ಮನಿ ಮ್ಯಾನೇಜ್ಮೆಂಟ್ ಗೊತ್ತಿದೆ. ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ 10 ಜನರಲ್ಲಿ 2-2.5 ಜನರಿಗೆ ಮಾತ್ರ ಹಣಕಾಸು ಮ್ಯಾನೇಜ್ಮೆಂಟ್ ಗೊತ್ತಿದೆ. ಇದನ್ನು ಸುಧಾರಣೆ ಮಾಡೋ ಅಗತ್ಯ ತುರ್ತಾಗಿ ಇದೆ. ಮತ್ತೆ ಈ ಪುಸ್ತಕದಲ್ಲಿ ಏನಿದೆ, ಯಾಕೆ ಇದನ್ನು ಬರೆದಿದ್ದೀವಿ ಅಂತ ಹೇಳಿದ್ರೆ, ಇದು ಮಧ್ಯಮ ವರ್ಗದವರಿಗೆ ಒಂದು ದಾರಿದೀಪ ಆಗಬೇಕು. ಇದನ್ನ ಓದಿದ್ರೆ ಅರಗಿಸ್ಕೊಳ್ಬೇಕು, ಅರಗಿಸ್ಕೊಂಡ ನಂತರ ಅನುಷ್ಠಾನಕ್ಕೆ ತರಬೇಕು, ಅನುಷ್ಠಾನಕ್ಕೆ ತಂದ ನಂತರ ಅದ್ರ ಫಲ ಅವರಿಗೆ ಸಿಗಬೇಕು. ಅಂದರೆ ನಾನು ಏನನ್ನ ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ತುಂಬ ಪ್ರಾಕ್ಟಿಕಲ್ ಆಗಿ ಈ ಪುಸ್ತಕವನ್ನು ಬರೆದಿದ್ದೀವಿ. ನೀವು ನೋಡ್ಬೋದು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನೋಡಿ ಈ ಥರ ಇಮೇಜಸ್ಗಳನ್ನು ಫಿಲ್ ಮಾಡಿದ್ದೀವಿ, ಮತ್ತು ಸಾಕಷ್ಟು ಗ್ರಾಫ್ಗಳನ್ನು ನಾವು ತಂದಿದ್ದೀವಿ. ಯಾಕೆ ಇದನ್ನೆಲ್ಲ ತಂದಿದ್ದೀವಿ ಅಂತ ಹೇಳಿದ್ರೆ, ಗ್ರಾಫ್ಗಳನ್ನು ತಂದಿದ್ದೀವಿ. ಯಾಕೆ ಇದನ್ನೆಲ್ಲ ಟೇಬಲ್ಗಳು, ಗ್ರಾಫ್ಗಳನ್ನು ತಂದಿದ್ದೀವಿ, ಯಾಕೆ ಇದನ್ನು ತಂದಿದ್ದೀವಿ ಅಂತ ಹೇಳಿದ್ರೆ, ಓದುವಾಗ ಹಣಕಾಸು ಮ್ಯಾನೇಜ್ಮೆಂಟನ್ನು ಅಥವಾ ಹಣಕಾಸಿನ ವಿಷಯವನ್ನು ಓದುವಾಗ ಬರೀ ಅದು ಥಿಯರಿಯಾಗಿ ಕಂಡ್ರೆ ಅದರ ಪ್ರಯೋಜನ ಸಿಗೋದಿಲ್ಲ. ಅದು ಅನುಷ್ಠಾನಕ್ಕೆ ತರುವಂತಿರಬೇಕು, ಅರ್ಥ ಆಗಬೇಕು, ಓದಿದ್ದನ್ನು ಅರಗಿಸ್ಕೊಳ್ಳೋಂಗಿರಬೇಕು. ಆ ಕಾರಣದಿಂದ ಆ ಪ್ರಯತ್ನವನ್ನು ಮಾಡಿದ್ದೀವಿ. ಏನೇನಿದೆಯಪ್ಪ ಅಂತೇಳಿ ಕ್ವಿಕ್ಕಾಗಿ ಒಂದು ಜಲಕ್ಕನ್ನು ನಾನು ಕೊಟ್ಬಿಡ್ತೀನಿ. ನೋಡಿ, ನೀವು ಕೆಲವು ಪುಸ್ತಕದಲ್ಲಿ ಒಟ್ಟು 23 ಚಾಪ್ಟರ್ಸ್ ಇದೆ. 23 ಚಾಪ್ಟರ್ಲಿ ಕೆಲವು ಚಾಪ್ಟರ್ಗಳ ಟೈಟಲನ್ನು ನಾನು ಹೇಳ್ತೀನಿ. ಸಂಬಳ ಮಾತ್ರ ನಿಮ್ಮ ಆದಾಯನ, ಹಾಗಾದರೆ ನೀವು ಶ್ರೀಮಂತ ಆಗಲಾರಿರಿ ಅಂತೇಳಿ ಒಂದು ಚಾಪ್ಟರ್ ಇದೆ. ಮತ್ತೆ ನಿಮ್ಮ ಟೈಮ್ ವ್ಯಾಲ್ಯೂ ಎಷ್ಟು ಅಂತ ನಿಮಗೆ ಗೊತ್ತಿದೆಯಾ ಅಂತ ಒಂದು ಚಾಪ್ಟರ್ ಇದೆ. ಸಂಬಳದಿಂದ ನೀವು ಆರ್ಥಿಕವಾಗಿ ಸ್ಥಿತಿವಂತರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಚಾಪ್ಟರ್ ಇದೆ. ಮತ್ತೆ ಇಂದಿನ 100 ರೂಪಾಯಿ 10 ವರ್ಷದ ಬಳಿಕ 50 ರೂಪಾಯಿ ಆಗ್ಬಿಡುತ್ತೆ. ಹಾಗಾದ್ರೆ ನಿಮ್ಮ ಹೂಡಿಕೆ ಬೆಳೆಸೋದು ಹೇಗೆ? ಇಲ್ಲ, ನನಗೆ ಬಗ್ಗೆ ಒಂದು ಚಾಪ್ಟರ್ ಇದೆ. ಎಸ್, ನನಗೆ ಇದರಲ್ಲಿ ತುಂಬಾ ಶಾಕಿಂಗ್ ಅಂತ ಅನ್ಸಿದ್ದು ಏನು ಅಂದ್ರೆ, ಓದ್ತಾ ಇರಬೇಕಿದ್ರೆ
ಇವತ್ತು ನಮ್ಮ ಹತ್ರ 1 ಲಕ್ಷ ರೂಪಾಯಿ ಇದ್ರೆ 10 ವರ್ಷ ಆದ ನಂತರ ಅದು 43,000 ರೂಪಾಯಿನೋ ಬರುತ್ತೆ ಅಂತ. ಹೌದು. ಯಾಕೆ ಹಣದುಬ್ಬರ ಎನ್ನುವ ಒಂದು ಸಮಸ್ಯೆ ನಮ್ಮ ಹೂಡಿಕೆಗಳನ್ನ ಕಾಡುತ್ತೆ. ಅಷ್ಟೇ ಅಲ್ಲ, ಈಗ ಕಾರ್ ತಗೋಬೇಕು, ಮನೆ ತಗೋಬೇಕು, ಎಲ್ಲ ಸೇರುತ್ತೆ, ಅದ್ದೂರಿಯಾಗಿ ಮದುವೆ ಮಾಡಬೇಕು. ಇದೆಲ್ಲವನ್ನ ನಾವು ಎಚ್ಚರಿಕೆಯಿಂದ ಮಾಡಿದ್ರೆ ನಮ್ಮ ಬದುಕು ಹೇಗೆ ಹಸನಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಾಯೋಗಿಕವಾದ, ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ಇರುವಂತ ಮಾಹಿತಿ ಇದರಲ್ಲಿದೆ. ನಂಗೆ ಇನ್ನೊಂದು ತುಂಬಾ ಇಷ್ಟ ಆಗಿರೋದು ಸಿರಿವಂತರ ಯಶಸ್ಸಿನ ಗುಟ್ಟು ಅಂತ ಹೇಳಿ ಒಂದು ಚಾಪ್ಟರ್ ಇದೆ. ಅಂದ್ರೆ ಹೀಗೂ ಥಿಂಕ್ ಮಾಡ್ತಾರ ಅಂತ ಹೇಳುವಂಥದ್ದನ್ನು ಅದು ಕೊಡುತ್ತೆ. ಬಹುಶಃ ಅದನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ನಾವು ಇಮ್ಮಿಡಿಯೇಟ್ ಆಗಿ ಆಗ್ತೀವಿ ಅಂತಲ್ಲ, ಆ ದಾರಿಯಲ್ಲಿ ಸಾಗ್ಬೋದು ಅಂತ. ಈಗ ನೋಡಿ ಶೇಷ, ಈ ಸಿರಿವಂತಿಕೆ ಅನ್ನೋದು ಒಂದು ಪ್ರಕ್ರಿಯೆ. ಇಟ್ಸ್ ಅ ಮ್ಯಾರಥಾನ್. ನಾನು ಹಿಂಗೆ ತಗೊಂಡು ನಾಳೆ ಉದ್ಧಾರ ಆಗ್ಬಿಡ್ತೀನಿ ಅಂದ್ರೆ ಅವ್ರು ನಿಮಗೆ ಮೋಸ ಮಾಡ್ತಿದಾರೆ ಅಂತ ಹೇಳಿ ಅರ್ಥ. ಇಲ್ಲಿ ಯಾಕೆ ನೀವು ಸಿರಿವಂತರ ಬಗ್ಗೆ ಒಂದು ಮಾತು ಹೇಳಿದ್ರಿ ನೋಡಿ. ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಒಂದು ಸಮಸ್ಯೆ ಇದೆ. ನಾನೇ ಕಣ್ಣಾರೆ ನಮ್ಮ ಮನೆಗಳಲ್ಲೇ ನೋಡಿದ್ದೀನಿ. ಅವನು ಏನಾದರೂ ಜಾಸ್ತಿ ದುಡ್ಡು ಕೊಟ್ಟು ಒಂದು 4-5 ಪುಸ್ತಕ ತಗೊಂಬಂದ್ರೆ ಏನಕ್ಕೂ ಅಷ್ಟು ಪುಸ್ತಕ ತರ್ತೀಯ, ವೇಸ್ಟು, ಏನಕ್ಕೆ ಖರ್ಚು ಮಾಡ್ತೀಯ ಅಷ್ಟು. ಅವ್ರಿಗೆ ಓದಿನ ಮೇಲೆ ಇನ್ವೆಸ್ಟ್ ಮಾಡೋದು ಖರ್ಚು ಅನ್ನೋದು ತುಂಬಾ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಆ ಆಲೋಚನೆ ಇದೆ. ಈಗೀಗ ಬದಲಾಗ್ತಿರ್ಬೋದು ನೋಡಿ. ಈಗ ನಾನು ಪತ್ರಿಕೋದ್ಯಮದಲ್ಲಿ ಇರುವಾಗಲಿಂದ ನಾನು ಮನೆಗೆ ಒಂದು 2-3 ಪತ್ರಿಕೆ ತರಿಸ್ತೀನಿ. ಏನಕ್ಕೆ ತರಿಸ್ತೀನಿ ಅಂತ ಹೇಳಿದ್ರೆ, ನಾನು ಆ ಕ್ಷೇತ್ರದಲ್ಲಿ ಇರಬೇಕಾದ್ರೆ, ನಾನು ಅದಕ್ಕೆ ರೆಲೆವೆಂಟ್ ಆಗಬೇಕಾದ್ರೆ ನಾನು ಆ ಜ್ಞಾನವನ್ನು ಸಂಪಾದಿಸಬೇಕು. ಎಷ್ಟೋ ಸತಿ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಇವ್ನಿಗೆ ಯಾಕೆ 4 ನ್ಯೂಸ್ ಪೇಪರು. ಕರೆಕ್ಟ್. ಸೊ ವಿಷಯ ಅದಲ್ಲ. ನಮಗೆ ಪತ್ರಿಕೋದ್ಯಮದಲ್ಲಿ ಇರುವಾಗ ನಮ್ಮ ಗುರುಗಳೆಲ್ಲ ಹೇಳೋರು, ನೋಡು ಇವತ್ತು ನಿನ್ನ 3 ರೂಪಾಯಿ 4 ರೂಪಾಯಿ ಕೊಟ್ಟು ಒಂದು ಪತ್ರಿಕೆಯನ್ನು ತಗೋತೀಯಲ್ಲ, ಅದು ನಿನ್ನ ಸಂಬಳವನ್ನ, ನಿನ್ನ ಗಳಿಕೆಯನ್ನ 10 ಪಟ್ಟು 20 ಪಟ್ಟು ಜಾಸ್ತಿ ಮಾಡುತ್ತೆ ಓವರ್ ದಿ ಪೀರಿಯಡ್ ಆಫ್ ಟೈಮ್. ಯಾಕೆಂದ್ರೆ ನಿನ್ನ ಕಲಿಕೆಗೆ ನೀನು ರೆಲೆವೆಂಟ್ ಆಗ್ತೀಯಾ, ನಿನ್ನ ಕ್ಷೇತ್ರದಲ್ಲಿ ನಿನಗೆ ಗೊತ್ತಿಲ್ಲದಂಗೆ ನೀನು ಕಲಿತಾ ಹೋದ್ರೆ ನಿನ್ನ ಬೆಳವಣಿಗೆಯೂ ಅದೇ ರೀತಿಯಲ್ಲಿ ಆಗುತ್ತೆ ಅಂತ. ಆ ರೀತಿಯ ಆಲೋಚನೆಗಳನ್ನ ನಾವು ಇಲ್ಲಿ ಪ್ರಾಯೋಗಿಕವಾಗಿ ಹೇಗೆ ತರ್ಬೋದು ಅನ್ನೋದನ್ನ ಈ ಪುಸ್ತಕದಲ್ಲಿ ತಂದಿದ್ದೀವಿ. ಇನ್ನೊಂದು ನನಗೆ ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನು ಅಂತ ಹೇಳಿದ್ರೆ, ನಿಮ್ಮವರಿಗೂ ಗೊತ್ತಿರಲಿ ನಿಮ್ಮ ಕಾಸ್ಬಾತ್ ಅಂತ. ಅಂದ್ರೆ ನಮ್ಮ ಆಸ್ತಿ ಅಥವಾ ಸಂಪತ್ತು ನಮ್ಮವ್ರ ಜೊತೆಗೆ ನಾವು ಶೇರ್ ಮಾಡಲ್ಲ, ಬಟ್ ಅದು ಯಾಕೆ ಮಾಡಬೇಕು, ಯಾರ ಜೊತೆ ಮಾಡಬೇಕು ಅಂತ ಹೇಳುವಂಥದ್ದನ್ನ ತುಂಬಾ ಚೆನ್ನಾಗಿ ಹೇಳಿದ್ರೆ, ಅದು ಓದಿದ ಮೇಲೆ ನಂಗೂ ಅನ್ನಿಸ್ತು, ಎಸ್ ಹೌದು ಇದು ಕರೆಕ್ಟ್ ಅಂತೇಳಿ. ಈಗ ನೋಡಿ ಶೇಷ, ಹೆಂಗೆ ನಮ್ಮ ದೇಶದಲ್ಲಿ ಅಂದ್ರೆ ಗಂಡಂಗೆ ಗೊತ್ತಿಲ್ಲದಂಗೆ ಹೆಂಡತಿಗೆ ಗೊತ್ತಿಲ್ಲದಂಗೆ ಗಂಡ ಹೂಡಿಕೆ ಮಾಡೋದು, ಅಪ್ಪ ಅಮ್ಮಂಗೆ ಗೊತ್ತಿಲ್ಲದಂಗೆ ಮಗ ಸೊಸೆ ಹೂಡಿಕೆ ಮಾಡೋದು, ಈ ತರದ್ದೆಲ್ಲ ಇದೆ. ಕೊನೆಗೆ ಏನಾಗುತ್ತೆ, ಏನೋ ಅಚಾತುರ್ಯ ಆದಾಗ ಆ ಸಂಪತ್ತನ್ನ ಪಡ್ಕೊಳ್ಳಿಕ್ಕೆ ಆ ಕುಟುಂಬದವರು ಹೆಣಗಾಡ್ತಾರೆ. ಈಗ ನೋಡಿ 1.84 ಲಕ್ಷ ಕೋಟಿ ಹಣ ಬ್ಯಾಂಕ್ಗಳಲ್ಲಿ ಕೊಳಿತಾ ಇದೆ. ಯಾರ ಹಣ ಅದು? ಜನಸಾಮಾನ್ಯರ ಹಣ. ಆ ಹಣ ಯಾಕೆ ಕೊಳಿತಾ ಇದೆ ಅಂತ ಹೇಳಿದ್ರೆ, ನಮ್ಮವರಿಗೆ ನಮ್ಮ ಕಾಸ್ಬಾತ್ ಗೊತ್ತಿಲ್ಲದೆ ಇರೋದಕ್ಕೆ. ಅದು ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ, ನಮ್ಮ ಹೂಡಿಕೆಗಳನ್ನ ಯಾರಿಗೆ ತಿಳಿಸ್ಬೇಕು, ಯಾವ ಸಂದರ್ಭದಲ್ಲಿ ತಿಳಿಸ್ಬೇಕು, ಎಷ್ಟು ಸುರಕ್ಷಿತವಾಗಿ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ಮಾಹಿತಿ ಇದೆ. ಈ ರೀತಿ ನೀವು ಆಬ್ವಿಯಸ್ ಅಂತ ಅನ್ಕೊಂಡಿರಲ್ವಲ್ಲ, ಇದು ಹೀಗ ಅಂತ ಅನ್ನಿಸ್ಬೇಕು. ಆ ರೀತಿಯ 23 ಚಾಪ್ಟರ್ಗಳನ್ನ ಈ ಪುಸ್ತಕ ಒಳಗೊಂಡಿದೆ. ಇದು ನಿಮ್ಮ ಬದುಕಿಗೆ ಖಂಡಿತವಾಗಿಯೂ ದಾರಿದೀಪ ಆಗುತ್ತೆ ಅನ್ನೋದು ನನ್ನ ವಿಶ್ವಾಸ. ಕರೆಕ್ಟಾಗಿ ಹೇಳಿದ್ರಿ ಶರತ್ ಅವರೇ. ಸೊ ನಾನು ಒಂದಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳಲೇಬೇಕು. ಸೊ ಅದರಲ್ಲಿ ಮೊದಲನೇದು, ಫಸ್ಟ್ ಚಾಪ್ಟರ್ ನಿಮ್ಮ ಬುಕ್ಕಲ್ಲಿ, ಅದು ನಾನು ಓದಿದಾಗ ನಂಗೆ ಅನಿಸಿದ್ದು, ಅದರಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಾ, ಸಂಬಳದಿಂದ ಮಾತ್ರ ನೀವು ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೌದಾ? ಸಂಬಳ ಮಾತ್ರ ನೆಚ್ಕೊಂಡಿದ್ರೆ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇಲ್ವಾ? ಈಗ ನೋಡಿ ಶೇಷ, ಈ ಬಿಲ್ ಗೇಟ್ಸ್ ಒಂದು ಮಾತು ಹೇಳ್ತಾರೆ. ಜಗತ್ತಿನ ಅಗ್ರಮಾನ್ಯ ಶ್ರೀಮಂತರ ಪಟ್ಟಿಯಲ್ಲಿರುವಂತಹ ಬಿಲ್ ಗೇಟ್ಸ್ ಒಂದು ಮಾತನ್ನ ಹೇಳ್ತಾರೆ, ನೀವು ಬಡವರಾಗಿಯೇ ಹುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ, ಆದ್ರೆ ಬಡವರಾಗಿಯೇ ಈ ಭೂಮಿಯನ್ನ ತ್ಯಜಿಸಿದ್ರೆ ಅದು ನಿಮ್ಮ ತಪ್ಪು ಅಂತ ಹೇಳಿ. ನೋಡಿ, ನಮ್ಮ ಆರ್ಥಿಕ ಸ್ಥಿತಿ ನಾವು ಹುಟ್ಟಿನಿಂದ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅದು ಏನಿರುತ್ತೆ ಅದಿರುತ್ತೆ. ಕೆಲವರು ಶ್ರೀಮಂತರ ಮನೇಲಿ ಹುಟ್ಟಬಹುದು, ಕೆಲವರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಬಹುದು, ಮತ್ತು ಕೆಲವರು ಬಡವ ಕುಟುಂಬದಲ್ಲಿ ಹುಟ್ಟಬಹುದು. ಆದರೆ ಆ ಸ್ಥಿತಿಯನ್ನು ಬದಲಾಯಿಸೋದು ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಬಿಲ್ ಗೇಟ್ಸ್ ಹೇಳ್ತಾರೆ. ಯಾಕಿದು ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ನಾವು ಯಾವುದೇ ಕ್ಷೇತ್ರದಲ್ಲಿ ಎಕ್ಸೆಲ್ ಆಗಬೇಕಾದ್ರೆ ನಮ್ಮ ಸ್ಕಿಲ್ ಸೆಟ್ ಜಾಸ್ತಿ ಆಗಬೇಕು. ಈಗ ನೋಡಿ, ಸಂಬಳ ನೆಚ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿಯಪ್ಪ. ಈಗ ಮೋಸ್ಟ್ ಆಫ್ ದಿ ಜನ ಎಲ್ಲಿ ಕೆಲಸ ಮಾಡ್ತಿದ್ದಾರೆ? ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾಳೆ ದಿವಸ ಬಂದ್ಬಿಟ್ಟು, ನೋಡಪ್ಪ AI ಬಂತು, AI ರೆವಲ್ಯೂಷನ್ ಆಯಿತು, ನಿನಗೆ ನಾವು ಇನ್ಮೇಲೆ ಕೆಲಸ ಕೊಡ್ಲಿಕ್ಕಾಗಲ್ಲ, ನಿನ್ನ ದಾರಿ ನೀನು ನೋಡ್ಕೋ ಅಂತ ಹೇಳಿದ್ರೆ, ನೀವು ಸಾಲ ಮಾಡಿ ಮನೆ ತಗೊಂಡಿರ್ತೀರಿ, ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವೆಚ್ಚ ಮಾಡ್ತಿರ್ತೀರಿ, ಕಾರ್ ತಗೊಂಡಿರ್ತೀರಿ, ಅದ್ದೂರಿಯಾಗಿ ಮದುವೆ ಮಾಡಿರ್ತೀರಿ,
ಈ ಎಲ್ಲ ಹೊರೆಗಳನ್ನು ಹೆಂಗೆ ತೀರಿಸ್ತೀರಿ? ನೋಡಿ, ಆರ್ಥಿಕವಾಗಿ ಸ್ಥಿತಿವಂತರಾಗಬೇಕು ಅಂತ ಹೇಳಿದ್ರೆ ನಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೋಬೇಕು. ಒಂದೇ ಆದಾಯವನ್ನು ನೆಚ್ಕೊಂಡು ಕೂತ್ಕೊಂಡ್ರೆ ಕ್ರಮೇಣ ನಾವು ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೀವಿ. ಈಗ ನೋಡಿ, ಬೆಳೆ ಬೆಳೀತಾರೆ ಅಂತ ಇಟ್ಕೊಳ್ಳಿ. ರೈತರು ಈ ಮಿಕ್ಸ್ಡ್ ಕ್ರಾಪಿಂಗ್ ಮಾಡಿದಾಗ ನಷ್ಟ ಆಗೋ ಸಾಧ್ಯತೆ ಕಡಿಮೆ. ಮಿಕ್ಸ್ಡ್ ಕ್ರಾಪಿಂಗ್ ಅಂದ್ರೇನು? ಒಂದಿಷ್ಟು ಟೊಮೆಟೊ ಬೆಳೆಯೋದು, ಒಂದಿಷ್ಟು ತೆಂಗಿನಕಾಯಿ ಬೆಳೆಯೋದು, ಒಂದಿಷ್ಟು ಶುಂಠಿ ಬೆಳೆಯೋದು, ಇನ್ನೊಂದಿಷ್ಟು ಬೀನ್ಸ್ ಬೆಳೆಯೋದು, ಇನ್ನೊಂದಿಷ್ಟು ಮಾವಿನ ಹಣ್ಣು ಬೆಳೆಯೋದು. ಈ ರೀತಿ ಬೆಳೆದಾಗ ಏನಾಗುತ್ತೆ, ಯಾವುದೋ ಒಂದರ ಬೆಲೆ ಕಡಿಮೆ ಆದಾಗ ಮತ್ತೊಂದ್ರ ಬೆಲೆ ಜಾಸ್ತಿ ಆಗುತ್ತೆ. ಒಟ್ಟಾರೆ ಒಂದು ನಿರ್ವಹಣೆ ಸಾಧ್ಯ ಆಗುತ್ತೆ. ಇಲ್ಲ, ಕರೆಕ್ಟ್. ನೀವು ಹೇಳ್ತಾ ಇರುವಾಗ ನನಗೆ ಅನಿಸಿದ್ದೇನೆಂದ್ರೆ, ಅದನ್ನು ಓದುವಾಗ ಪರ್ಟಿಕ್ಯುಲರ್ ಆಗಿ ನಾವು ಏನು ಅನ್ಕೊಳ್ತೀವಿ ಅಂದರೆ ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ ಅಲ್ಲ. ಅದು ಆ್ಯಕ್ಚುಲಿ ನೀವು ಆದಾಯದ ಮೂಲಗಳನ್ನು ಜಾಸ್ತಿ ಮಾಡಬೇಕು ಅಂತ. ಆದಾಯದ ಮೂಲಗಳನ್ನು ಜಾಸ್ತಿ ಮಾಡಬೇಕು. ಈಗ ನೋಡಿ, ಆದಾಯದ ಮೂಲ ಅಂದ್ರೆ ಏನು ಅಂತ ಹೇಳಿದ್ರೆ, ಒಬ್ಬ ಶ್ರೇಷ್ಠ ವ್ಯಕ್ತಿನ ನಿಮ್ಮ ಕಣ್ಣು ಮುಂದೆ ತಗೊಳ್ಳಿ. ನಾನು ಹೆಂಗೆ ಮಾಡ್ಬೋದು ಅನ್ನೋದಕ್ಕೆ ಈ ಬುಕ್ಕಲ್ಲಿ ಅದು ಇದೆ. ಆದರೆ ನಾನು ನಿಮ್ಗೊಂದು ಉದಾಹರಣೆನ ಹೇಳ್ತೀನಿ. ಹೆಂಗೆ ಜಾಸ್ತಿ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಬೆಸ್ಟ್ ಅನ್ಸೋ ಒಬ್ಬ ವ್ಯಕ್ತಿನ ಕಣ್ಣು ಮುಂದೆ ತಗೊಳ್ಳಿ. ಉದಾಹರಣೆಗೆ ವಿರಾಟ್ ಕೊಹ್ಲಿ ಅಂತ ತಗೋಣ. ವಿರಾಟ್ ಕೊಹ್ಲಿ ಏನೇನು ಆದಾಯ ಮಾಡ್ತಾರೆ? ಒಂದು BCCI ಕ್ರಿಕೆಟ್ ಆಡ್ತಾರೆ, ಅದರಿಂದ ಆದಾಯ ಬರುತ್ತೆ. IPL ಆಡ್ತಾರೆ, IPL ಇಂದ ಆದಾಯ ಬರುತ್ತೆ. ಬ್ರ್ಯಾಂಡ್ ಎಂಡಾರ್ಸ್ಮೆಂಟ್ ಮಾಡ್ತಾರೆ, ಅದರಿಂದ ಆದಾಯ ಬರುತ್ತೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದರಲ್ಲಿ ಪೋಸ್ಟ್ಗಳನ್ನು ಮಾಡ್ತಾರೆ, ಅದರಿಂದ ಆದಾಯ ಬರುತ್ತೆ. ಬಿಸ್ನೆಸ್ ಮಾಡ್ತಾರೆ, ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ಆದಾಯ ಬರುತ್ತೆ. ಸೊ ನೋಡಿ, ಬೇಸಿಕಲಿ ನಮ್ಮೆಲ್ಲರಿಗೂ ಗೊತ್ತಿರೋದು ವಿರಾಟ್ ಕೊಹ್ಲಿ ಒಬ್ಬ ಕ್ರಿಕೆಟರ್ ಆಗಿ. ಆದರೆ ವಿರಾಟ್ ಕೊಹ್ಲಿ ಒಬ್ಬ ಬಿಸ್ನೆಸ್ಮೆನ್, ವಿರಾಟ್ ಕೊಹ್ಲಿ ಒಬ್ಬ ಇನ್ವೆಸ್ಟರ್, ವಿರಾಟ್ ಕೊಹ್ಲಿ ಒಬ್ಬ ಸ್ಕಿಲ್ ಮಾಸ್ಟರ್. ಸೊ ಈ ನೋಡಿ, ಈಗ ವಿರಾಟ್ ಕೊಹ್ಲಿ ನಾಳೆ ದಿವಸ ಒಂದು ಪುಸ್ತಕ ಬರೆದ್ರೆ ಎಷ್ಟು ಜನ ಕೊಂಡ್ಕೊಂಡು ಓದ್ಬೋದು? ಕರೆಕ್ಟ್. ವಿರಾಟ್ ಕೊಹ್ಲಿ ಹೆಸರಲ್ಲಿ ಯಾರೋ ರೈಟ್ಸ್ ತೊಗೊಂಡು ಒಂದು ಸಿನಿಮಾ ಮಾಡಿದರೆ ಎಷ್ಟು ಜನ ನೋಡ್ಬೋದು ಅದನ್ನ. ಸೊ ನಾನು ವಿರಾಟ್ ಕೊಹ್ಲಿ ತುಂಬ ದೊಡ್ಡ ಎಕ್ಸಾಂಪಲ್ ಅನ್ಸ್ಬೋದು. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇದನ್ನು ಮಾಡ್ಬೋದು. ಅದು ಹೇಗೆ ಮಾಡೋದು ಅನ್ನೋದನ್ನ ನಾವು ಈ ಪುಸ್ತಕದಲ್ಲಿ ಹೇಳಿದ್ದೀವಿ. ಎಸ್, ಈ ಚಾಪ್ಟರ್ನಲ್ಲಿ ಇನ್ನೊಂದು ನನಗೆ ತುಂಬ ಖುಷಿ ಅಂತ ಅನಿಸಿದ್ದೇನು ಅಂತ ಹೇಳಿದ್ರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರವನ್ನು ಬರೆದಿದ್ದೀರಿ. ನಿದ್ದೆ ಮಾಡುವಾಗಲೂ ಕೂಡ ದುಡ್ಡು ಮಾಡೋದನ್ನು ಕಲಿಬೇಕು ಅಂತ. ಸೊ ಅದನ್ನು ಹೇಳ್ಬೋದು ನಮ್ಮ ವೀಕ್ಷಕರಿಗೆ ಅಂತ. ಈಗ ನೋಡಿ, ಇಲ್ಲಿ ಒಂದು ಡಿಸ್ಕ್ಲೇಮರ್ ಅನ್ನು ಹಾಕ್ತೀವಿ. ನಿದ್ದೆ ಮಾಡುವಾಗ ದುಡ್ಡು ಮಾಡೋದು ಅಂತ ಹೇಳಿದ್ರೆ ಅಡ್ಡದಾರಿಲಲ್ಲ. ಇಲ್ಲಿ ಏನನ್ನ ಹೇಳಕ್ ಹೊರಟಿದ್ದೀವಿ ಅಂತ ಹೇಳಿದ್ರೆ, ನೀವು ದುಡಿಮೆ ಮಾಡ್ತೀರಿ, ಅದು ಆಕ್ಟಿವ್ ಇನ್ಕಮ್. ನಾನು ಹೋಗಿ ಒಂದು ಕಡೆ ಕೆಲಸ ಸೇರ್ಕೋತೀನಿ, ನಂಗೆ ಸಂಬಳ ಬರುತ್ತೆ, ಅದು ಪ್ರತಿ ತಿಂಗಳು ಸಂಬಳ ಬಂದಿದ್ರಲ್ಲಿ ಖರ್ಚು ಮಾಡ್ತೀನಿ, ಅದು ಆಕ್ಟಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದರೆ ಏನು? ನಾನು ದುಡ್ದು ದುಡ್ಡನ್ನು ನಾನು ಹೂಡಿಕೆ ಮಾಡ್ತೀನಿ. FDಲೋ ಮತ್ತೊಂದು ಕಡೆನೋ ಹೂಡಿಕೆ ಮಾಡ್ತೀನಿ, ಅಥವಾ ಮ್ಯೂಚುವಲ್ ಫಂಡಲ್ಲೋ, ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲೋ, ಬಾಂಡ್ಸಲ್ಲೋ, ಚಿನ್ನದ ಮೇಲೋ ನಾನು ಹೂಡಿಕೆ ಮಾಡ್ತೀನಿ. ಕ್ರಮೇಣ ಆ ಹೂಡಿಕೆ ಮಾಡಿದ ಹಣ ಬೆಳಿಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಪ್ರತಿ ವರ್ಷ ಒಂದಿಷ್ಟು ಗಳಿಕೆಯನ್ನು ಅದು ಕೊಡುತ್ತೆ. ನಾನು ಹೂಡಿಕೆ ಮಾಡೋದು ಬಿಟ್ಟರೆ ಅಲ್ಲಿ ಮತ್ತೇನು ಕೆಲಸ ಮಾಡಲ್ಲ. ನನ್ನ ಟೈಮನ್ನು ಅದು ಬೇಡಲ್ಲ. ಈಗ ನಮ್ಮ ಆಫೀಸಲ್ಲಿ ನಂಗೆ ಸಂಬಳ ಕೊಡಬೇಕು ಅಂದರೆ ನಾನು ಆಫೀಸಿಗೆ ಬರಬೇಕು, 9 ತಾಸು ಕೆಲಸ ಮಾಡಬೇಕು, ಆವಾಗ ಸಂಬಳ ಕೊಡ್ತಾರೆ. ಅಲ್ಲಿ ನಿಮಗೆ ಪ್ಯಾಸಿವ್ ಇನ್ಕಮಲ್ಲಿ ನೀವು ಕೆಲಸ ಮಾಡಬೇಕಾಗಿಲ್ಲ. ನೀವು ಹೂಡಿಕೆ ಮಾಡಿದ ಹಣ ನಿಮಗಾಗಿ ದುಡಿಯುತ್ತಿರುತ್ತೆ, ಬೆಳೆಯುತ್ತಿರುತ್ತೆ. ಅಂದರೆ ದುಡಿಯುತ್ತಿರುತ್ತೆ, ಬೆಳೀತಿರುತ್ತೆ ಅಂದರೆ ಫಿಸಿಕಲ್ ಸೆನ್ಸಲ್ಲಿ ಅಲ್ಲ. ನಿಮ್ಮ ಹಣ ಬಡ್ಡಿ ರೂಪದಲ್ಲಿ, ಗಳಿಕೆ ರೂಪದಲ್ಲಿ, ಡಿವಿಡೆಂಟ್ ರೂಪದಲ್ಲಿ ಬರ್ತಾ ಇರುತ್ತೆ. ಅದನ್ನ ಬರೋ ಹಂಗೆ ಮಾಡ್ಕೊಳ್ಳೋದು ಹೇಗೆ ಅದನ್ನ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಪ್ರಾಕ್ಟಿಕಲ್ ಆಗಿ ಪುಸ್ತಕದಲ್ಲಿ. ಎಸ್, ಇನ್ನೊಂದು ವಿಷಯ ನನಗೆ ತುಂಬ ನಾಟಿತು ಅಂತ ಹೇಳ್ಬೋದು. ಅದೇನು ಅಂತ ಹೇಳಿದ್ರೆ, ಈ ಪುಸ್ತಕದಲ್ಲಿ ತುಂಬ ಜನ ಅದನ್ನ ಹೇಳ್ಕೊಳ್ಳೋದಿಲ್ಲ, ತುಂಬ ಜನ ಹೇಳ್ತಾರೆ ಕೂಡ, ಇಲ್ಲ ಅಂತ ಹೇಳಲ್ಲ. ಕಷ್ಟಪಟ್ಟು ದುಡಿತೀವಿ, ಸಂಪಾದಿಸ್ತೀವಿ, ಆದರೆ ಕೈಯಲ್ಲಿ ದುಡ್ಡೇ ಉಳಿತಿಲ್ಲ, ಏನು ಮಾಡೋದು ಅಂತ. ಸೊ ಏನು ಹೇಳ್ತೀವಿ? ಈಗ ನೋಡಿ ಶೇಷ, ನಮ್ಮ ಕುಟುಂಬದಲ್ಲಿ ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ಅವ್ರ ಜೊತೆ ಒಡನಾಟ ಚೆನ್ನಾಗಿರ್ಬೇಕು. ಈಗ ಉದಾಹರಣೆಗೆ ನಮ್ಮ ತಂದೆ ತಾಯಿ ಜೊತೆ, ನನ್ನ ಮಡದಿ ಜೊತೆ, ನನ್ನ ಮಗುವಿನ ಜೊತೆ ಒಂದು ಹೆಲ್ದಿ ರಿಲೇಷನ್ ಇರಬೇಕು ಅಂತ ಹೇಳಿದ್ರೆ ನಾವು ಅವರ ಸುಖ ದುಃಖಗಳನ್ನು ಕೇಳಿಸ್ಕೋಬೇಕು, ನಾವು ಅವ್ರಿಗೆ ಟೈಮ್ ಕೊಡಬೇಕು, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಹೌದಾ? ಅಂದ್ರೆ ನಮ್ಮ ಸಂಬಂಧಕ್ಕೆ ಒಂದು ತೂಕ, ಒಂದು ಬೆಲೆ, ಒಂದು ಮೈಂಡ್ ಸೆಟ್ ಇದೆ, ಅಲ್ಲೊಂದು ಚಿಂತನೆ ಇದೆ. ಅದೇ ರೀತಿ ಮನಿ ಬಗ್ಗೆ ನಾವು ಯಾವ ರೀತಿಯ ಚಿಂತನೆಯನ್ನು ಹೊಂದಿರ್ತೀವೋ ಅದಕ್ಕೆ ತಕ್ಕಂಗೆ ನಾವು ಉಳಿಸ್ತೀವೋ ಅಥವಾ ಉಳಿಸಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಹೇಗೆ ಅಂತೇಳಿ ನೀವು ಕೇಳ್ಬೋದು. ಈಗ ನಾನು ತುಂಬ ಜನ ಏನನ್ಕೋತಾರೆ, ಜಾಸ್ತಿ ಸಂಬಳ ಇದ್ದರೆ ಮಾತ್ರ ಉಳ್ಸೋಕ್ಕಾಗತ್ತೆ, ಕಮ್ಮಿ ಸಂಬಳ ಇದ್ದರೆ ಉಳ್ಸೋಕ್ಕಾಗಲ್ಲ. ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ನಾವು ಅದೇ ಹೇಳಿದ್ನಲ್ಲ, ಮನಿ ಇಸ್ ಅ ಮೈಂಡ್ ಸೆಟ್. ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸಣ್ಣ ಪ್ರಯತ್ನದಿಂದಲೂ
ದೊಡ್ಡ ಸಾಧನೆಯನ್ನು, ದೊಡ್ಡ ಮೊತ್ತವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಆಫೀಸಲ್ಲಿ ಒಬ್ಬರು ಒಳ್ಳೆ ಸಂಬಳವನ್ನು ಪಡ್ಕೋತಾರೆ, 75,000 ಸಂಬಳ. ಅವರ ಮಡ್ದಿ ಬೇರೆ ಒಂದು ಕಡೆ ಕೆಲಸ ಮಾಡ್ತಾರೆ, ಅವ್ರಿಗೆ ಹತ್ತತ್ರ 50,000 ರೂಪಾಯಿ ಸಂಬಳ, 1,25,000 ರೂಪಾಯಿ ಸಂಬಳವನ್ನು ಅವರು ತಿಂಗಳ ದುಡಿತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಷ್ಟೆಲ್ಲ ದುಡಿದ್ರು ಅವರು ಇತ್ತೀಚೆಗೆ ಒಂದು ರಾಯಲ್ ಎನ್ಫೀಲ್ಡ್ ಬೈಕನ್ನು ತೆಗೆದುಕೊಂಡ್ರು. ರಾಯಲ್ ಎನ್ಫೀಲ್ಡ್ ಬೈಕನ್ನು ಅವರು ಸಾಲ ಮಾಡಿ ತಗೊಂಡ್ರು. ಸಾಲ ಮಾಡಿ ತೆಗೆದುಕೊಂಡ ರಾಯಲ್ ಎನ್ಫೀಲ್ಡನ್ನು ನಂತರ ಸಾಲದ EMI ಕಟ್ಟೋಕೆ ಕಷ್ಟ ಆಗ್ತಿದೆ ಅಂಥೇಳಿ ಚಿನ್ನವನ್ನು ಅಡಮಾನ ಇಟ್ಟು ಆ ರಾಯಲ್ ಎನ್ಫೀಲ್ಡ್ ಬೈಕಿಗೆ ಸಾಲ ಪಡೆದಿದ್ರಲ್ಲ ಅದನ್ನು ತೀರಿಸಿದ್ರು. ನನಗೆ ಎದುರಾಗೋ ಬಹಳ ಸಿಂಪಲ್ ಪ್ರಶ್ನೆ, ಒಂದು ಬೈಕಿಗೋಸ್ಕರ ಯಾವುದು ಅನುತ್ಪಾದಕ ಅಂದರೆ ನಿಮ್ಮ ಹೂಡಿಕೆಯನ್ನು ಯಾವುದು ಬೆಳೆಸೋದಿಲ್ವೋ ಅಂಥ ಒಂದು ವಸ್ತುವಿಗೆ ಅಷ್ಟೆಲ್ಲ ಸಾಲ ಮಾಡಿ, ಒಳ್ಳೆ ಸಂಬಳ ಇದ್ದರೂ ಸಹಿತ ಅಷ್ಟೆಲ್ಲ ಸಾಲ ಮಾಡಿ ಮತ್ತೆ ಚಿನ್ನವನ್ನು ಅಡಮಾನ ಇಟ್ಟು ಅದರ ಸಾಲ ತೀರಿಸುವಂಥ ಪರಿಸ್ಥಿತಿಯನ್ನು ಯಾಕೆ ತಂದ್ಕೊಂಡ್ರಿ? ಈಗ ನೋಡಿ, ನೀವು ಬುಲೆಟೇ ತಗೋಬೇಕು ಅಂತ ಇದ್ದರೆ ನೀವು ಒಂದಿಷ್ಟು ಹಣವನ್ನು ಹೊಂದಿಸ್ಕೊಂಡು ಅದಕ್ಕೆ ತಯಾರಿ ಮಾಡಿಕೊಂಡು ಒಂದು 6 ತಿಂಗಳ ಟೈಮ್ ಕೊಟ್ಟು ತಗೋಬೋದಿತ್ತು. ಈಗ ನೋಡಿ, ಈಗ ಅಷ್ಟೆಲ್ಲ ಸಮಸ್ಯೆ ಇರುವಾಗ ನೀವು ಯಾಕೆ ಕೇಳ್ಕೋಬಾರ್ದು, ಬುಲೆಟೇ ಯಾಕೆ ಬೇಕು? ಈಗ ನೋಡಿ, ಬುಲೆಟ್ ತಗೊಳ್ಳೋದು ಸರಿ ತಪ್ಪು ಅನ್ನೋದಲ್ಲ ನಮ್ಮ ಉದ್ದೇಶ. ನಮ್ಮ ಶಕ್ತಿಗೆ ತಕ್ಕಂತೆ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಚಿತ್ರಣ ನಮ್ಮ ಮುಂದೆ ಇರಬೇಕು. ಈಗ ನೋಡಿ, ಸಾಲ ತಗೊಂಡು ಬುಲೆಟ್ ಖರೀದಿ ಮಾಡಿ ಬುಲೆಟ್ ಸಾಲ ತೀರಿಸೋಕೆ ಚಿನ್ನ ಅಡ ಇಡೋದು ಎಷ್ಟು ಸರಿ ಅಲ್ವಾ? ಒಂದು ತಯಾರಿಯನ್ನು ಮಾಡ್ಕೊಂಡಿದ್ರೆ, ಮತ್ತೆ ಬುಲೆಟ್ ತಗೊಂಡಾಗ 2-3 ವಿಚಾರಗಳನ್ನು ನಾವು ಮಾಡಬೇಕು. ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು, ಒಂದು 25 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, ಅದಕ್ಕೆ ಮತ್ತೆ ಅಡಿಷನಲ್ ಖರ್ಚು ಮಾಡಬೇಕು. ಇದೆಲ್ಲವನ್ನು ಮಾಡಲಿಕ್ಕೆ ನನ್ನ ಸಂಬಳ ಸಾಕಾಗುತ್ತಾ? ನಾನು ಬುಲೆಟ್ಗೆ ಕೊಡುವ ಆದ್ಯತೆಯನ್ನು ನಾನು ಹೂಡಿಕೆಗೆ ಕೊಡ್ಬೋದಾ? ಆ ಹೂಡಿಕೆಯನ್ನು ಇನ್ನೆಲ್ಲೋ ಡೈವರ್ಟ್ ಮಾಡ್ಬೋದಾ ಅಂತ ವಿಚಾರ ಮಾಡಿದರೆ ಆಲೋಚನೆ ಬದಲಾಗ್ತಿತ್ತು. ಇಲ್ಲಿ ಅವ್ರು ಬುಲೆಟ್ ತಗೊಂಡಿದ್ದು ತಪ್ಪು ಸರಿ ಅನ್ನೋದಲ್ಲ, ಅವರು ಯೋಚನೆ ಮಾಡಿ ತಯಾರಿ ಮಾಡಿಕೊಂಡು ಅದನ್ನ ಮಾಡಿದರೆ ಅವರು ಸಮಸ್ಯೆಗೆ ಸಿಕ್ಕಾಕೊಳ್ತಿರ್ಲಿಲ್ಲ ಅನ್ನೋದನ್ನ ಹೇಳೋದಷ್ಟೇ ನನ್ನ ಉದ್ದೇಶ. ಇಲ್ಲಿ ನೀವು ನಿಮ್ಮ ಕನಸುಗಳನ್ನು ಈಡೇರಿಸ್ಕೋಬೇಡಿ, ನೀವು ದೊಡ್ಡ ದೊಡ್ಡ ವಸ್ತುಗಳನ್ನು ತಗೋಬೇಡಿ ಅನ್ನೋದಲ್ಲ ನಮ್ಮ ಉದ್ದೇಶ. ತೆಗೆದುಕೊಳ್ಳುವ ಶಕ್ತಿ ನಿಮಗಿದೆಯಾ ಅನ್ನೋದನ್ನ ಅರ್ಥಕೊಳ್ಳಿ. ಅರ್ಥಕೊಂಡ ನಂತರ ಆ ಚೌಕಟ್ಟಿಗೆ, ಆ ಶಿಸ್ತಿಗೆ ಒಳಪಡಿ. ಆ ಶಿಸ್ತಿಗೆ ಒಳಪಟ್ಟಾಗ ನೀವು ಬುಲೆಟ್ ತಗೊಂಡಾಗ್ಲೂ ಖುಷಿ ಆಗುತ್ತೆ. ನೀವು ಬುಲೆಟ್ ತಗೊಂಡು ಸಾಲದ ಯೋಚನೆಯಲ್ಲಿದ್ರೆ ನೀವು ಅದನ್ನ ರೈಡ್ ಮಾಡೋ ಖುಷಿಯನ್ನು ಎಲ್ಲಿ ಅನುಭವಿಸ್ತೀರಿ ಅಲ್ವಾ? ತಲೆಯಲ್ಲಿ ಸಾಲನೇ ತುಂಬಿರುತ್ತೆ. ನಿಮಗೆ ಬುಲೆಟೋ ಇಲ್ಲ BMTC ಬಸ್ಸೋ ನಿಮಗೇನು ವ್ಯತ್ಯಾಸ ಆಗಲ್ಲ ಯಾವಾಗ ತಲೆಯಲ್ಲಿ ಭಾರ ಇದ್ದಾಗ. ಆ ಭಾರವನ್ನು ತಂದುಕೋಬೇಡಿ. ಅದನ್ನ ಹೇಗೆ ಭಾರ ತಂದುಕೊಳ್ಳದೆ ಮಾಡೋದು, ಉಳಿತಾಯ ಹೆಚ್ಚಿಸ್ಕೊಳ್ಳೋದು ಹೆಂಗೆ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಶಿಸ್ತುಬದ್ಧ ಚೌಕಟ್ಟು ಈ ಪುಸ್ತಕದಲ್ಲಿದೆ. ಎಸ್, ಪ್ರತಿಯೊಬ್ಬರಿಗೂ ಕೂಡ ನಾಟುವ ರೀತಿಯಲ್ಲಿ, ಪ್ರತಿಯೊಬ್ಬರಿಗೂ ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸಾಂಪಲ್ ಸಮೇತ ಹೇಳಿದ್ರಿ. ಸೊ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದು, ಎಲ್ಲರೂ ಕೂಡ ಮದುವೆ ಅಂತ ಹೇಳಿದಾಗ ಧಾಮ್ ಧೂಮ್ ಅಂತ ಮಾಡ್ಬಿಡ್ತಾರೆ. ಬಟ್ ನೀವು ಬರ್ದಿರೋದನ್ನ ಓದಿದ ಮೇಲೆ ಅನ್ನಿಸ್ತು ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡಬಾರ್ದು ಅಂತ. ಈಗ ನೋಡಿ, ಮದುವೆಗೆ ಖರ್ಚು ಮಾಡಬೇಕು ಮಾಡಬಾರ್ದು ಅನ್ನೋದು ಅವರ ವೈಯಕ್ತಿಕ ನಿರ್ಧಾರ. ನಾನಿಲ್ಲಿ ಏನನ್ನ ಹೇಳಲಿಕ್ಕೆ ಬಯಸಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟನ್ನ ಖರ್ಚು ಮಾಡಬೇಕು. ಈಗ ಅಂಬಾನಿ ಖರ್ಚು ಮಾಡಿದ್ರು ಅಂತ ನಾನು ಖರ್ಚು ಮಾಡೋಕ್ಕಾಗಲ್ಲ. ಹೌದು. ಅಥವಾ ನಮ್ಮ ರಾಜ್ಯದ ಯಾವುದೋ ದೊಡ್ಡ ಪೊಲಿಟಿಷಿಯನ್ ಖರ್ಚು ಮಾಡಿದ್ರು ಅಂತ ಹೇಳಿ ನಾನು ಅಷ್ಟು ದೊಡ್ಡ ಮೊತ್ತದ ಮದುವೆಯನ್ನು ನಾನು ಮಾಡ್ಲಿಕ್ಕಾಗಲ್ಲ. ನಮ್ಮ ಶಕ್ತಿ ಎಷ್ಟು, ನಮ್ಮ ತಯಾರಿ ಎಷ್ಟು ಅನ್ನೋದ್ರ ಮೇಲೆ ನಮ್ಮ ಖರ್ಚುಗಳು ನಿಂತಿರ್ಬೇಕಾಗುತ್ತೆ. ಅದು ಹೇಗೆ ಮಾಡೋದು ಅನ್ನೋದನ್ನ ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ತುಂಬ ಜನ ಏನು ತಪ್ಪು ಮಾಡ್ತಾರೆ, ಮಗನ ಮದುವೆ ಮಾಡಬೇಕು, ಜಮೀನು ಮಾರ್ತೀನಿ. ಮಗಳ ಮದುವೆ ಮಾಡಬೇಕು, ಜಮೀನು ಮಾರ್ತೀನಿ. ಮನೆ ಕಟ್ಟಿಸ್ಬೇಕು, ಜಮೀನು ಮಾರ್ತೀನಿ. ಎಂಥ ಮೂರ್ಖತನ ಅಲ್ವಾ? ನಾವು ಅದನ್ನೇ ಇಟ್ಕೊಂಡ್ರೆ, ಈಗ ನೋಡಿ, ನಾನು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಶೇಷ. ಒಂದು 7-8 ವರ್ಷದ ಹಿಂದೆ ನಮ್ಮೂರಿನಲ್ಲಿ ಗುಂಡ್ಲುಪೇಟೆ ಹತ್ರ ಒಂದು ಮಾದಾಪಟ್ಟಣ ಅಂತೇಳಿ ಒಂದು ಗ್ರಾಮ, ಒಂದು 3-3.5 ಲಕ್ಷಕ್ಕೆ 1 ಎಕರೆ ಜಮೀನು ಸಿಗ್ತಿತ್ತು. ಒಂದು 10-12 ವರ್ಷದ ಈಚೆಗೆ ಇವತ್ತಿಗೆ ಲೆಕ್ಕ ಹಾಕ್ಕೊಂಡ್ರೆ 1 ಎಕರೆಯ ಜಮೀನಿನ ಬೆಲೆ 30 ಲಕ್ಷದಿಂದ 40 ಲಕ್ಷದ ಆಸ್ಪಾಸ್ನಲ್ಲಿದೆ. ಯಾಕೆ ಇದಾಯಿತು ಅಂತೇಳಿ ತಗೊಂಡ್ರೆ, ಭೂಮಿ ಬೆಳೆಯುತ್ತೆ, ಭೂಮಿಗೆ ಬೆಲೆ ಜಾಸ್ತಿ ಆಗುತ್ತೆ. ನೋಡಿ, ನಾನು ಎಲ್ಲೋ ಒಂದು ಕಡೆ ಓದಿದ ನೆನಪು, ದೇವರು ಎಲ್ಲವನ್ನ ಸೃಷ್ಟಿ ಮಾಡ್ತಿದ್ದಾನೆ, ಆದರೆ ಭೂಮಿಯನ್ನು ಸೃಷ್ಟಿ ಮಾಡೋದನ್ನು ನಿಲ್ಲಿಸಿದ್ದಾನೆ ಅಂತ. ಅಂದರೆ ಭೂಮಿ ಅಷ್ಟೇ ಇದೆ, ಜನರು ಜಾಸ್ತಿ ಆಗ್ತಿದ್ದಾರೆ, ಅದರ ಬೇಡಿಕೆ ಜಾಸ್ತಿ ಆಗ್ತಿದೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ದಿ ಅರ್ತ್ ಇಸ್ ಅರ್ತ್. ಭೂಮಿ ಮೇಲಿನ ಅತಿ ದೊಡ್ಡ ಹೂಡಿಕೆ ಭೂಮಿಯೇ ಆಗಿದೆ ಅಂಥೇಳಿ. ಸೊ ಹಾಗಾಗಿ
ನಾವು ಈ ಮದುವೆಗೆ ಧಾಮ್ ಧೂಮ್ ಅಂತ ಖರ್ಚು ಮಾಡೋದು. ಮತ್ತು ತುಂಬ ಜನ ನಂಗೆ ಭಾಳ ನೋವಾಗೋದೇನು ಅಂತ ಹೇಳಿದ್ರೆ, ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿ ಮದುವೆಗೆ ಅಂತ ಧಾಮ್ ಧೂಮ್ ಅಂತ ಖರ್ಚು ಮಾಡಿ ಜೀವನ ಪೂರ್ತಿ ಅವ್ರು ಏನು ಮಾಡ್ತಾರೆ ಗೊತ್ತಾ ಶೇಷ, ಸಾಲ ತೀರಿಸೋದ್ರಲ್ಲೇ ಅವ್ರು ಸೋತು ಹೋಗ್ತಾರೆ. ಅವ್ರ ಜೀವನದಲ್ಲಿ ಯಾವ ಖುಷಿನೂ ಅನುಭವಿಸೋಕೆ ಹೋಗೋದಿಲ್ಲ. ಕರೆಕ್ಟ್. ಎಷ್ಟು ಖರ್ಚು ಮಾಡಿ ಮದುವೆ ಆಗ್ತೀವಿ ಅನ್ನೋದಕ್ಕಿಂತ ಮದುವೆ ಆದ ನಂತರ ಎಷ್ಟು ಖುಷಿಯಾಗಿ ಬದುಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕು. ನನ್ನ ಉದ್ದೇಶ ಖರ್ಚು ಮಾಡಬೇಡಿ ಅಂತ ಅಲ್ಲ, ನಿಮ್ಮ ಹತ್ರ ಇಲ್ಲದೆ ಇದ್ರೆ ಖರ್ಚು ಮಾಡಬೇಡಿ. ಇಲ್ಲದೆ ಇದ್ದವರು ಖರ್ಚು ಮಾಡಿದ್ರೆ ಸಮಸ್ಯೆಗೆ ಸಿಗಾಕೋತೀವಿ. ಎಷ್ಟು ದೊಡ್ಡ ಸಮಸ್ಯೆಗೆ ಸಿಗಾಕೋತೀವಿ. ಇರೋರು ಕೂಡ ಹೆಂಗೆ ಆಲೋಚನೆ ಮಾಡಬೇಕು. ಹೌದು, ಒಂದು ಮದುವೆ ಮಾಡಿದಾಗ ಎಕಾನಮಿ ಆಕ್ಟಿವಿಟಿ ನಡೆಯುತ್ತೆ. ಒಬ್ಬ ಚಪ್ರ ಹಾಕೋರಿಗೆ ದುಡ್ಡು ಸಿಗುತ್ತೆ, ಡೋಲ್ ಬಡಿಯೋರಿಗೆ ದುಡ್ಡು ಸಿಗುತ್ತೆ. ಹೌದು, ಇದ್ರೆ ಅದನ್ನ ಮಾಡಿ. ಇಲ್ಲದೆ ಇದ್ದವ್ರು ಅದನ್ನ ಮಾಡಿದ್ರೆ ಕರೆಕ್ಟ್. ಈಗ ನಿಮಗೆ ಒಂದು 50 ಲಕ್ಷ ಖರ್ಚು ಮಾಡಿ ಯಾರೋ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಮಾಡಬೇಡಿ. ಜಮೀನು ಮಾರಬೇಡಿ, ಆಸ್ತಿ ಮಾರ್ಕೋಬೇಡಿ, ಮನೆ ಮಾರ್ಕೋಬೇಡಿ. ಎಲ್ಲಕ್ಕಿಂತ ಮುಖ್ಯವಾದದ್ದು ಮದುವೆಯ ನಂತರದ ಬದುಕು ಎಷ್ಟು ಹಸನಾಗಿರುತ್ತೆ. ಈಗ ನೋಡಿ, ತಲೆ ತುಂಬ ಸಾಲ, ಇಬ್ಬರು ಮದುವೆ ಮಾಡ್ಕೊಂಡಿರ್ತಾರೆ. ಈ ಸಾಲ ತೀರ್ಸೋದು ಹೆಂಗೆ ಅಂತ ಅವ್ರ ತಂದೆ ತಾಯಿಗೆ ಆಲೋಚನೆ. ಈಗ ನೆಕ್ಸ್ಟು ಬರೀ ಸಾಲ ತೀರ್ಸೋದೇ ಅಲ್ಲ, ಬದುಕು ಕಟ್ಕೋಬೇಕಲ್ಲ. ಹೌದು, ಅದಕ್ಕೂ ಮಕ್ಕಳನ್ನು ಓದಿಸೋದು ಹೆಂಗೆ, ಮತ್ತೆ ಕಾರ್ ತಗೋಬೇಕು, ಅದಕ್ಕೆ ಹೆಂಗೆ ಹೊಂದಿಸೋದು, ಮನೆ ತಗೋಬೇಕು, ಅದಕ್ಕೆ ಹೆಂಗೆ ಹೊಂದಿಸೋದು. ಒಂದು ವಿಷಯ ಸರ್ಕಲ್ನಲ್ಲಿ ನಾವು ಸುತ್ತಾ ಇರ್ತೀವಿ. ಏನಾಗುತ್ತೆ, ನಾವು ಇದರಿಂದ ಓಡೋ ಬದಲು ನಾವು ಯಶಸ್ಸಿನ ಹಿಂದೆ, ಕಲಿಕೆ ಹಿಂದೆ ಓಡಿದ್ರೆ ಎಲ್ಲವೂ ತಾನಾಗಿ ಆಗತ್ತೆ ಅನ್ನೋದು ಈ ಪುಸ್ತಕದ. ಖಂಡಿತ ಇದನ್ನು ಓದಿದ ನಂತರದಲ್ಲಿ, ಅದಕ್ಕೆ ನಾನು ಇನಿಷಿಯಲ್ಲೇ ಹೇಳಿದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಪುಸ್ತಕ ಇರಬೇಕು ಅಂತ. ಯಾಕಂದ್ರೆ ಎಷ್ಟೋ ಜನರ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ. ಅದರಿಂದಾಗಿ ಅವರು ಸಾಲದ ಕೂಪದಲ್ಲಿ ಬೀಳೋದು ಅಥವಾ ಕಷ್ಟದ ಫಿನಾನ್ಷಿಯಲಿ ಹಣಕಾಸಿನ ಕಷ್ಟದಲ್ಲಿ ಬೀಳುವಂಥ ಪರಿಸ್ಥಿತಿ ಖಂಡಿತವಾಗ್ಲೂ ತಪ್ಪಬಹುದು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇದೆ ಈ ಪುಸ್ತಕವನ್ನು ಅವ್ರು ಓದಿದ್ರೆ. ಇನ್ನೊಂದು ಅನಿಸಿದ್ದು, ಗಾದೆ ಮಾತಿದೆ, ಸಾಲ ಮಾಡಿ ತುಪ್ಪ ತಿನ್ನಿ ಅಂತ. ಬಟ್ ನೀವೆಲ್ಲಿ ಬರೆದಿದ್ದೀರಾ, ಸಾಲ ಮಾಡಿ ತುಪ್ಪ ತಿನ್ಬೇಡಿ, ಸಂಪತ್ತು ಸೃಷ್ಟಿಸಿ ಅಂತ. ಈಗ ನೋಡಿ, ತುಂಬಾ ಜನರ ಒಪಿನಿಯನ್ ಅಂತ ಹೇಳಿದ್ರೆ, ನಾನು ಸಾಲನೇ ಮಾಡಲ್ಲಪ್ಪ, ಸಾಲನೇ ಮಾಡಲ್ಲ ಅನ್ನೋದು ತಪ್ಪು. ಆದ್ರೆ ಕೆಟ್ಟ ಉದ್ದೇಶಕ್ಕೆ ಸಾಲ ಮಾಡಬಾರ್ದು ಅನ್ನೋದು ಸರಿ, ಒಳ್ಳೆ ಉದ್ದೇಶಕ್ಕೆ ಸಾಲ ಮಾಡಬೇಕು ಅನ್ನೋದು ಸರಿ. ಈಗ ನೋಡಿ, ನೀವು ಒಂದು ಕಮರ್ಷಿಯಲ್ ವೆಹಿಕಲ್ ತಗೊಳ್ಳಿಕ್ಕೆ ಸಾಲ ಮಾಡ್ತೀರಿ. ಒಂದು ಕ್ಯಾಬ್ ತಗೋಬೇಕು, ಎಲ್ಲೋ ಬೋರ್ಡ್ ವೆಹಿಕಲ್ ತಗೊಳ್ಳಿಕ್ಕೆ, ಅದು ಸಾಲ ತಪ್ಪಲ್ಲ. ನೀವು ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಮಾಡ್ತಿದ್ರಿ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರ ನೀವು ಸಾಲ ಮಾಡ್ತಿದ್ರಿ, ಉನ್ನತ ಶಿಕ್ಷಣಕ್ಕೋಸ್ಕರ, ಅದು ತಪ್ಪಲ್ಲ. ಆದರೆ ನೀವು ಫಾರಿನ್ ಟ್ರಿಪ್ಗೆ ಹೋಗೋಕ್ಕೆ ಸಾಲ ಮಾಡ್ತೀರಿ, ಆ ಸಾಲ ತಪ್ಪು. ಅಥವಾ ಮದುವೆಗೋಸ್ಕರ ಪರ್ಸನಲ್ ಲೋನ್ ತಗೋತೀರಿ, ಆ ಸಾಲ ಮಾಡೋದು ತಪ್ಪು. ಮತ್ತೆ ಶೋಕಿಗೋಸ್ಕರ ಈಗ ಕ್ರೆಡಿಟ್ ಕಾರ್ಡ್ ತಗೊಂಡೋಗ್ಬಿಟ್ಟು ಒಂದು 20,000 ರೂಪಾಯಿಗೆ ಶಾಪಿಂಗ್ ಮಾಡ್ಕೊ ಬರ್ತೀರಿ, ಅದು ತಪ್ಪು. ಸೊ ಸಾಲ ಕೆಟ್ಟದಲ್ಲ, ಆದರೆ ಕೆಟ್ಟ ಸಾಲ ಒಳ್ಳೇದಲ್ಲ. ಹೇಗೆ ಅನ್ನೋದು ಪುಸ್ತಕದಲ್ಲಿ ಇದೆ. ಸೊ ಇಲ್ಲೊಂದು ಚಾಪ್ಟರ್ ಇದೆಯಲ್ಲ, ಇದು ಒಂಥರ ಮನಸ್ಸಿಗೆ ಹಿಡಿಸ್ತು ಅಂತಾನೆ ಹೇಳ್ಬೋದು. ಮಕ್ಕಳು ನಿಮ್ಮ ರಿಟೈರ್ಮೆಂಟ್ ಫಂಡ್ ಅಲ್ಲ ಅಂತ. ಬಟ್ ತುಂಬಾ ಜನ ಹಾಗೆ ಥಿಂಕ್ ಮಾಡ್ತಾರಲ್ಲ. ನೋಡಿ ಶೇಷ, ನಮ್ಮ ಭಾರತದಲ್ಲಿ ಒಂದು ಸಮಸ್ಯೆ ಇದೆ. ನಾನು ನನ್ನ ಮಗನ ಚೆನ್ನಾಗಿ ಓದಿಸ್ತೀನಿ, ನಾನು ರಿಟೈರ್ಮೆಂಟ್ ಫಂಡ್ ಎಲ್ಲ ಅದಕ್ಕೆ ಹಾಕ್ತೀನಿ, ನಾನು ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ತೀನಿ, ನನಗೆ ಏನು ತೊಂದರೆ ಇಲ್ಲ, ನಂಗೆ ವಯಸ್ಸಾದ್ಮೇಲೆ ನಮ್ಮ ಮಕ್ಕಳು ನೋಡ್ಕೋತಾರೆ ಅನ್ನೋ ಒಂದು ಕಲ್ಪನೆ ಇದೆ. ಅದು ತಪ್ಪಲ್ಲ. ಆದರೆ ಪರಿಸ್ಥಿತಿ ಹಾಗಿರುತ್ತಾ? ಈಗ ಆಯ್ತಪ್ಪ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀವಿ, ಅವರು ಕೆಲಸಕ್ಕೂ ಸೇರ್ಕೋತಾರೆ. ಈ ಬೆಲೆ ಏರಿಕೆ ಅಥವಾ ಕೆಲಸ ಕಳ್ಕೊಳ್ಳೋದು ಇಂಥದ್ದಾದಾಗ ನಿಮ್ಮ ಬದುಕನ್ನ ಅವರು ನಿಭಾಯಿಸ್ಲಿಕ್ಕೆ ಕಷ್ಟ ಆಗಲ್ವಾ? ಈ ಪ್ರಶ್ನೆಯನ್ನು ಕೇಳ್ಕೊಂಡಿದ್ರ. ಏನಾಗುತ್ತೆ, ಅವರ ಬದುಕು ನೀವು ಅನ್ಕೊಂಡಂಗೆ ಚೆನ್ನಾಗಾದ್ರೆ ಓಕೆ, ಅವರ ಬದುಕು ಚೆನ್ನಾಗಾಗದೇ ಇದ್ರೆ ನಿಮ್ಮ ಖರ್ಚುಗಳಿಗೂ ಅವ್ರ ಮೇಲೆ ಅವಲಂಬನೆ ಆಗೋದು ನಿಮಗೆ ಸರಿ ಅನ್ಸುತ್ತಾ? ಅವರೇ ಬದುಕನ್ನು ಕಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವರನ್ನು ಹೆಂಗ್ ನೋಡ್ಕೊಳ್ತಾರೆ ಅಂತ. ಈಗ ಅದೇ ಹೇಳಿದ್ದು. ಈಗ ನೋಡಿ, ಒಂದು ಮಾತಿದೆ, ಈಗ ತುಂಬಿದ ಕೊಡದಿಂದ ನೀರು ಕೊಡ್ಬೋದು, ಖಾಲಿ ಕೊಡದಿಂದ ಹೆಂಗ್ ನೀರು ಕೊಡ್ತೀರಿ? ಅಂದ್ರೆ ನಾನು ಇನ್ನೇನು ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ಥಿಂಕಿಂಗ್ ಸೆಲ್ಫ್ ಇಸ್ ನಾಟ್ ಸೆಲ್ಫಿಶ್, ನಥಿಂಗ್ ಕ್ಯಾನ್ ಬಿ ಗಿವನ್ ಔಟ್ ಆಫ್ ಅ ಎಂಟಿ ಬೌಲ್. ನಮ್ಮ ಬಗ್ಗೆ, ನಮ್ಮ ಒಳಿತಿನ ಬಗ್ಗೆ ನಾವು ಆಲೋಚನೆ ಮಾಡೋದು ತಪ್ಪಲ್ಲ. ಯಾಕೆ ಅಂದರೆ ಖಾಲಿ ಕೊಡದಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಇನ್ನೊಂದು ತುಂಬ ಎಲ್ರಿಗೂ ಬೇಕಾದಂಥ ಒಂದು ಚಾಪ್ಟರ್ ಇದು ಅಂತ ಹೇಳ್ಬೋದು. ತುಂಬ ಜನ ಅಂದ್ಕೊಳ್ತಾರೆ, ತುಂಬ ಜನ ಹೇಳ್ತಾರೆ ಬರೇ ಸಂಬಳ ಬಂದರೆ ನೀವು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಇಲ್ಲಿ ನೀವೊಂದು ಚಾಪ್ಟರೇ ಬರೆದಿದ್ರಿ, ಸಂಬಳದಿಂದ ನೀವು ಸಿರಿವಂತರಾಗೋದು ಹೇಗೆ ಅಂತ. ನೋಡಿ ಶೇಷ, ತುಂಬ ಜನರಿಗೆ ಏನು ಕಲ್ಪನೆ ಇರುತ್ತೆ ಅಂದರೆ, ಸಂಬಳದಿಂದ ಏನು ಮಾಡೋಕ್ಕಾಗತ್ತೆ ಅಂತ. ಶಿಸ್ತುಬದ್ಧವಾಗಿ ನಾವು ನಡ್ಕೊಂಡು ಹೋದರೆ ಸಂಬಳದಿಂದನೂ ನಾವು ಆರ್ಥಿಕ ಉನ್ನತಿಯ ಮೆಟ್ಟಲುಗಳನ್ನು ಹತ್ತಬಹುದು. ಹೇಗೆ ಅಂತ ಹೇಳಿದ್ರೆ, ನೋಡಿ, ಟೈಮ್ ಇಸ್ ಮನಿ ಅಂತೇಳಿ ಒಂದು ಮಾತಿದೆ. ವಯಸ್ಸು ಚಿಕ್ಕದಿದ್ದಾಗ ಹೂಡಿಕೆಯನ್ನು ಶುರು ಮಾಡಿದಾಗ ಏನಾಗುತ್ತೆ, ನಮ್ಮ ಹೂಡಿಕೆಗಳಿಗೆ ಬೆಳವಣಿಗೆಯ ಸಮಯ ಸಿಗುತ್ತೆ.
ಸೊ ಹಾಗಾಗಿ ನಮ್ಮ ಕೆಲಸಕ್ಕೆ ಸೇರಿದ ತಕ್ಷಣ ನಾವು ಹೂಡಿಕೆಗಳನ್ನು ಆರಂಭಿಸಿದ್ರೆ ನಾವು ಸಂಬಳದಿಂದನೂ ಸ್ಥಿತಿವಂತರಾಗ್ಬೋದು. ಅದು ಹೇಗೆ ಹಂತ ಹಂತವಾಗಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಬಹಳ ಪ್ರಾಕ್ಟಿಕಲ್ ಆಗಿ ಸಂಬಳದಿಂದ ನೀವು ಸ್ಥಿತಿವಂತರಾಗೋದು ಹೇಗೆ ಅನ್ನೋದನ್ನ ಆ ಪುಸ್ತಕದಲ್ಲಿ ನಾನು ಆ ಚಾಪ್ಟರ್ನಲ್ಲಿ ವಿವರಿಸಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥ ವಿಷಯ ಅದು. ಮತ್ತೊಂದು, ಇವಾಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಬಂತು ಅಂತ ಹೇಳಿದಾಗ ನಮ್ಮ ರಿಲೇಟಿವ್ಸ್ ಹತ್ರನೋ ಫ್ರೆಂಡ್ಸ್ ಹತ್ರನೋ ದುಡ್ಡು ತೊಗೊಂಡ್ಬಿಡ್ತೀವಿ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ನೀವು ಮೆನ್ಷನ್ ಮಾಡಿದ್ದೀರಿ ಅಂದರೆ, ಅಪ್ಪ ಅಮ್ಮ ಸಂಬಂಧಿಕರು ಫ್ರೆಂಡ್ಸು ನಿಮ್ಮ ಎಮರ್ಜೆನ್ಸಿ ಫಂಡ್ ಅಲ್ಲ. ಈಗ ಏನಾಗುತ್ತೆ, ಈಗ ಏನಂತ ಹೇಳಿದ್ರೆ ಏನೋ ಸಮಸ್ಯೆ ಆಯ್ತಾ, ಒಂದು 10,000 ರೂಪಾಯಿ ಹಾಕೋ, ಅಪ್ಪ 10,000 ರೂಪಾಯಿ ಹಾಕಿ. ಇದು ನೋಡಕ್ಕೆ ಏನ್ ಮಹಾ ಅಂತ ಅನಿಸ್ಬೋದು, ಆದ್ರೆ ಅದು ಚೆನ್ನಾಗಿ ಕಾಣಲ್ಲ. ಯಾಕೆ ಅಂತ ಹೇಳಿ, ಈಗ ನೀವು ಸ್ನೇಹಿತನ ಒಂದನೇ ಸತಿ ಕೇಳ್ತೀರಿ, ಮತ್ತದೇ ತರ ಸಮಸ್ಯೆ ಬರುತ್ತೆ, ನೀವು ಮತ್ತದೇ ತರ ಕೇಳಿದ್ರೆ ನಿಮ್ ಬಗ್ಗೆ ಅವನ ಆಲೋಚನೆನೇ ಚೇಂಜ್ ಆಗುತ್ತೆ. ಏನಪ್ಪ ಇವನಿಗೊಂದು ಮನಿ ಮ್ಯಾನೇಜ್ ಮಾಡಕ್ ಬರ್ತಿಲ್ಲ ಅಂತೇಳಿ. ಅದ್ರ ಬದಲು ಏನ್ ಮಾಡಬೇಕು, ನಮ್ಮ ಗಳಿಕೆಯಲ್ಲೇ ನಮ್ಮ ಸಂಕಷ್ಟ ಕಾಲಕ್ಕೆ ಅಂತ ಒಂದಿಷ್ಟು ಎತ್ತಿಡಬೇಕು. ಹೆಂಗೆ ಎತ್ತಿಡಬೇಕು, ಎಷ್ಟು ತಿಂಗಳ ಹಣ ಎತ್ತಿಡಬೇಕು, ಯಾಕೆ ತಂದೆ ತಾಯಿ ಅಥವಾ ಈ ಸ್ನೇಹಿತರನ್ನ ನಾವು ಎಮರ್ಜೆನ್ಸಿ ಫಂಡ್ ಆಗಿ ಅನ್ಕೋಬಾರ್ದು ಅಂತ ಹೇಳಿದ್ರೆ, ದುಡ್ಡು ಎಲ್ಲಿರುತ್ತೋ ಅಲ್ಲಿ ಸಂಬಂಧಗಳು ಕೆಡುತ್ತೆ, ವಿಶ್ವಾಸ ಕೆಡುತ್ತೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ತೀರಾ ಅನಿವಾರ್ಯ ಅಲ್ಲದ ಹೊರತು ನಾವು ಇನ್ನೊಬ್ಬರಿಂದ ಸಂಕಷ್ಟ ಕಾಲದಲ್ಲೂ ಹಣ ಪಡೆಯೋದನ್ನ ಆದಷ್ಟು ತಡಿಬೇಕು. ಸಂಕಷ್ಟ ಕಾಲಕ್ಕೆ ನಾವೇ ಸಜ್ಜಾಗಿರ್ಬೇಕು. ಅದು ಸಜ್ಜಾಗೋದು ಹೇಗೆ ಅನ್ನೋದನ್ನ ನಾನು ಬಹಳ ಡೀಟೇಲ್ ಆಗಿ ಆ ಚಾಪ್ಟರ್ನಲ್ಲಿ. ಎಸ್, ಹಣಕಾಸು ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಹಣಕಾಸು ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋದ್ರೆ ಬಹಳಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಬರ್ತವೆ. ಅದರಲ್ಲೂ 23 ಚಾಪ್ಟರ್ಗಳು ಇದರಲ್ಲಿದೆ. ಇದು ಪ್ರತಿಯೊಬ್ಬರು ಕೂಡ ಓದಲೇಬೇಕಾಗಿರೋದು. ಬಟ್ ಒಂದಂತೂ ನಾನು ಕೊನೆಯದಾಗಿ ಕೇಳಲೇಬೇಕು, ಶಾಲಾ ಕಾಲೇಜು ಶಿಕ್ಷಣಗಳಲ್ಲಿ ಇದನ್ನು ಯಾವತ್ತೂ ಕೂಡ ಹೇಳ್ಕೊಡಲ್ಲ, ಈ ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟಂತೆ. ಸೊ ನೀವು ಈ ಪುಸ್ತಕಗಳ ಮೂಲಕ ಅದನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಸಾಮಾನ್ಯ ಜನರು ಕೂಡ ಆರ್ಥಿಕ ಶಿಸ್ತನ್ನು ಅಳವಡಿಸಿಕೊಂಡು ಸಿರಿವಂತರಾಗೋದಕ್ಕೆ ರಾಜಮಾರ್ಗ ಇದು ಅಂತ ಹೇಳಿ. ಸೊ ಇದು ಆ ಎಲ್ಲ ಕೊರತೆಗಳನ್ನು ನೀಗಿಸುತ್ತೆ ಅಂತ ಹೇಳ್ತೀರಾ? ಖಂಡಿತ ಶೇಷ. ಯಾಕೆ ಅಂತ ಹೇಳಿದ್ರೆ, ಇದು ನಿಮಗೆ ಹಣಕಾಸು ನಿರ್ವಹಣೆಯನ್ನ ಸರಿದಿಕ್ಕಿನಲ್ಲಿ ಕೊಂಡೊಯ್ಯಲಿಕ್ಕೆ ಒಂದು ಸೂಕ್ತ ಮಾರ್ಗದರ್ಶನವನ್ನು ಕೊಡುತ್ತೆ. ಇಲ್ಲಿ ನೋಡಿ, 2 ಚಾಪ್ಟರ್ನ ನಾವು ಬರೆದಿದ್ದೀವಿ. ಸಂಬಳ ಮಾತ್ರ ನಿಮ್ಮ ಆದಾಯವೇ, ಹಾಗಾದ್ರೆ ನೀವು ಸಿರಿವಂತ ಆಗಲಾರ್ರಿ ಅನ್ನೋದನ್ನ ಹೇಳಿದ್ವಿ. ಸಂಬಳದಿಂದ ನೀವು ಆರ್ಥಿಕವಾಗಿ ಸಬಲರಾಗೋದು ಹೇಗೆ ಅನ್ನೋದನ್ನು ಬರೆದಿದ್ದೀವಿ. ಅಂದ್ರೆ ನೀವು ಒಂದು ಕಡೆ ನಾನು ಸಂಬಳ ಅಷ್ಟೇ ಅಂತ ಅನ್ಕೊಂಡ್ರೆ ಅದಕ್ಕೂ ದಾರಿ ಇದೆ, ಮತ್ತೊಂದು ಕಡೆ ಸಂಬಳದಿಂದ ಆಚೆಗೆ ಹೇಗೆ ಬೆಳಿಬಹುದು ಅನ್ನೋದಕ್ಕೂ ಮಾರ್ಗದರ್ಶನ ಇದೆ. ಈ ರೀತಿ ಬಹಳ ನೀವು ಈ ರೀತಿ ನಾವು ಪ್ರಶ್ನೆಗಳನ್ನ ನಾವು ಯಾವತ್ತೂ ಕೇಳ್ಕೊಂಡಿಲ್ವಲ್ಲ ಅನ್ನೋ ಪ್ರಶ್ನೆಗಳಿಗೆ ಈ ಪುಸ್ತಕದಲ್ಲಿ ಉತ್ತರ ಇದೆ. ಮತ್ತೆ ನನಗೆ ವೈಯಕ್ತಿಕವಾಗಿ ಏನು ಖುಷಿ ಅಂತ ಹೇಳಿದ್ರೆ, ಮಧ್ಯಮ ವರ್ಗದವರಿಗೆ ಅಂತ ಹೇಳಿ, ಕೆಳ ಮಧ್ಯಮ ವರ್ಗದವರಿಗೆ ಅಂತ ಹೇಳಿ ಒಂದು ನಿರ್ದಿಷ್ಟವಾದ ಪುಸ್ತಕ ಕನ್ನಡದಲ್ಲಿ ಇಲ್ಲ. ಇದು ಮಿಡ್ಲ್ ಕ್ಲಾಸ್ ಟು ರಿಚ್ ಅಂತೇನಿದೆ, ಇದು ಮಧ್ಯಮ ವರ್ಗದವರಿಗೆ, ಕೆಳ ಮಧ್ಯಮ ವರ್ಗದವರಿಗೆ, ಬಡವರ್ಗದವರಿಗೆ ಕೇಂದ್ರಿತವಾಗಿ ಬರೆದಿರುವಂಥ ಪುಸ್ತಕ. ಅವರ ಬದುಕಿಗೆ ಸರಿಯಾದ ಮಾರ್ಗದರ್ಶನವನ್ನು ಈ ಪುಸ್ತಕ ಕೊಡುವಂಥ ಎಲ್ಲ ಅಂಶಗಳು ಈ ಪುಸ್ತಕದಲ್ಲಿ ಒಳಗೊಂಡಿವೆ. ನೀವು ಹೇಳೋದನ್ನು ನಾನು ಅಕ್ಷರಶಃ ಒಪ್ತೀನಿ. ಯಾಕೆಂತ ಹೇಳಿದ್ರೆ ಈ ಪುಸ್ತಕವನ್ನು ಕಂಪ್ಲೀಟಾಗಿ ನಾನು ಓದಿದ್ದೀನಿ. ಇದು ಬಡ ಮಧ್ಯಮ ವರ್ಗದವರ ಪಾಲಿಗೆ ಒಂಥರ ದಾರಿದೀಪ ಅಂತ ಹೇಳ್ಬೋದು. ಸಿರಿವಂತರಾಗಬೇಕು ಅಂತೇಳಿ ಕನಸು ಕಾಣುವಂಥವ್ರು ಈ ಪುಸ್ತಕವನ್ನು ಓದಲೇಬೇಕು. ಇಲ್ಲ ನನಗೆ ಶ್ರೀಮಂತಿಗೆ ಬೇಡ, ಸಿರಿವಂತಿಗೆ ಬೇಡ ಅಂತ ಹೇಳಿದ್ರೆ ಓದಬೇಡಿ. ಬಟ್ ಸಿರಿವಂತರಾಗಬೇಕು, ನಮ್ಮ ಜೀವನವನ್ನು ಇನ್ನಷ್ಟು ಉತ್ತಮ ಪಡಿಸಬೇಕು ಅಂತ ಹೇಳುವಂಥವರಿಗೆ ಇದು ಖಂಡಿತವಾಗ್ಲೂ ದಾರಿದೀಪ ಆಗುತ್ತೆ ಅಂತ ಹೇಳುವಂಥ ಒಂದು ಯೋಚನೆ ನಂದು. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಹಣಕಾಸು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಮಾತನಾಡಿರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶೇಷ. ನೋಡಿ, ಹುಟ್ಟಿದಾಗಿನಿಂದ ಈ ಭೂಮಿಯಲ್ಲಿ ಬದುಕಿರುವವರೆಗೂ ಕೂಡ ಬಡ ಮತ್ತೆ ಮಧ್ಯಮ ವರ್ಗದವರು ಆರ್ಥಿಕತೆ ವಿಚಾರದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಮಾಡುವಂಥ ತಪ್ಪುಗಳೇನು, ಅದನ್ನು ಹೇಗೆ ಸರಿಪಡಿಸೋದು ಅಂತ ಹೇಳುವಂಥದ್ದನ್ನು ತುಂಬ ಸರಳವಾಗಿ, ಸಿಂಪಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಈ ಮಿಡಲ್ ಕ್ಲಾಸ್ ಟು ರಿಚ್, ಸಿರಿವಂತಿಕೆಗೆ ರಾಜಮಾರ್ಗ ಅಂತ ಹೇಳುವಂಥ ಪುಸ್ತಕದಲ್ಲಿ ಶರತ್ MS ಅವರು ಬರೆದಿದ್ದಾರೆ. ಸೊ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಇದನ್ನು ಓದಿದ್ದೀನಿ. ಸೊ ಇದು ಪ್ರತಿಯೊಬ್ಬರ ಕೈಯಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಆರ್ಥಿಕ ಬದುಕು ಇದೆಯಲ್ಲ, ಅದು ಉತ್ತಮ ಸ್ಥಿತಿಯತ್ತ ಸಾಗೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ನೀವು ಈ ಪುಸ್ತಕವನ್ನು ತಗೊಳ್ತೀರಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಬಳಸೋದ್ರ ಮೂಲಕ ನೀವು ಪುಸ್ತಕವನ್ನ ಪರ್ಚೇಸ್ ಮಾಡಬಹುದು. ಅದೇ ತರ ರಾಜ್ಯದ ಪ್ರಮುಖ ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಕೂಡ ಈ ಪುಸ್ತಕ ಲಭ್ಯ ಇದೆ. ಈ ಪುಸ್ತಕವನ್ನು ಕೊಂಡ್ಕೊಳ್ಳಿ, ಓದಿ, ನಿಮ್ಮ ಜೀವನ ಕೂಡ ಭದ್ರವಾಗಿರಲಿ, ನೀವು ಕೂಡ ಸಿರಿವಂತರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.